ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಉತ್ತಮ ಆರೋಗ್ಯಕ್ಕೆ ತರಕಾರಿ ತಿನ್ನಿ ಅಂತ ಡಾಕ್ಟರ್ ಸಲಹೆ ನೀಡ್ತಾರೆ. ಆದರೆ ಬೆಂಗಳೂರಿನ ಕೆಲವೆಡೆ ಸಿಗ್ತಿರೋ ತರಕಾರಿ ತಿಂದ್ರೆ ಅನಾರೋಗ್ಯದಿಂದ ಬಳಲೋದು ಗ್ಯಾರಂಟಿ, ಹೀಗಂತ ಹೇಳ್ತಾ ಇರೋದು ಕೇಂದ್ರ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ. ಹಾಗಾದ್ರೆ ಏನಿದು ಪಾಯ್ಸನ್ ವೆಜಿಟೇಬಲ್ಸ್? ಇದರಿಂದ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಹೇಗೆ? ಈ ಬಗ್ಗೆ ಮಾತಾಡೋಣ. ಇದೇ ಹೊತ್ತಿನ ವಿಶೇಷ ವಿಷಕಾರಿ ತರಕಾರಿ. ಎಸ್, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ. ಆದರೆ ನಾವು ತಿನ್ನುವಂತಹ ತರಕಾರಿಗಳಲ್ಲಿ ಈ ರೀತಿ ವಿಷಕಾರಿ ಅಂಶ ಬಯಲಾಗಿದೆ, ಇರೋದು ಪತ್ತೆಯಾಗ್ತಾ ಇದೆ. ಇದು ನಿಜಕ್ಕೂ ಒಂದು ರೀತಿ ಆತಂಕಕಾರಿ ವಿಷಯ. ಉತ್ತಮ ಆರೋಗ್ಯಕ್ಕೆ ತರಕಾರಿ ತಿನ್ನಿ ಅಂತ ವೈದ್ಯರು ಹೇಳ್ತಾರೆ. ಆದರೆ ಬೆಂಗಳೂರಿನ ಕೆಲವೆಡೆ ಸಿಗುವ ತರಕಾರಿ ಸೇಫಾ ಎನ್ನುವಂತಹ ಪ್ರಶ್ನೆ. ಬೆಂಗಳೂರಲ್ಲಿ ಸಿಗುವ ತರಕಾರಿ ತಿಂದ್ರೆ ಅನಾರೋಗ್ಯ ಗ್ಯಾರಂಟಿ ಅಂತ ಕೇಂದ್ರ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಒಂದು ರಿಪೋರ್ಟ್ ಅನ್ನ ನೀಡಿದೆ. ವರದಿಯಲ್ಲಿದೆ ಆತಂಕಕಾರಿ ಅಂಶ. ಅಕಸ್ಮಾತ್ ಈ ತರಕಾರಿಗಳನ್ನ ತಿಂದ್ರೆ ನಮ್ಮ ಕತೆ ಮುಗೀತು. ಕೆಮಿಕಲ್ ಮಿಶ್ರಿತ ತರಕಾರಿಯಿಂದ ನರಮಂಡಲಕ್ಕೆ ಹಾನಿಯಾಗುತ್ತೆ, ಮಕ್ಕಳಲ್ಲಿ ಬುದ್ಧಿಮತ್ತೆ ಕುಸಿತಗೊಳ್ಳುತ್ತೆ, ಜೊತೆಗೆ ಮೂತ್ರಪಿಂಡದ ಸಮಸ್ಯೆಗಳು ಅಂದ್ರೆ ಕಿಡ್ನಿ ಸಮಸ್ಯೆಗಳು ಎದುರಾಗುತ್ತೆ. ಮಕ್ಕಳಲ್ಲೂ ಕಾಣಿಸಲಿದೆ ಅಧಿಕ ರಕ್ತದೊತ್ತಡದ ಸಮಸ್ಯೆ. ಅಂದ್ರೆ ಕೇವಲ ದೊಡ್ಡೋರಲ್ಲಿ ಮಾತ್ರ ಅಲ್ಲ, ನಾವು ನೋಡ್ತಾ ಇದೀವಿ ಸಣ್ಣ ಸಣ್ಣ ಮಕ್ಕಳಲ್ಲೂ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಅಧಿಕ ರಕ್ತದೊತ್ತಡ ಸಮಸ್ಯೆ ಕಾಣಿಸ್ತಾ ಇದೆ. ಯಾಕೆ ಏನು ಅಂತ ನಾವು ಪ್ರಶ್ನೆಯನ್ನ ಮಾಡ್ತಲೇ ಬಂದಿದ್ದೇವೆ. ಆದ್ರೆ ಈ ರೀತಿ ವಿಷಪೂರಿತ ತರಕಾರಿಗಳನ್ನ ಸೇವಿಸೋದ್ರಿಂದ ಮಕ್ಕಳ ಮೇಲೂ ಸಾಕಷ್ಟು ಪರಿಣಾಮ ಬೀರುತ್ತೆ. ಮಕ್ಕಳಲ್ಲಿ ಬುದ್ಧಿಮತ್ತೆ ಕುಸಿತ ಆಗುತ್ತೆ, ಮೂತ್ರಪಿಂಡದ ಸಮಸ್ಯೆಗಳು ಎದುರಾಗುತ್ತೆ, ಮಕ್ಕಳಲ್ಲೂ ಅಧಿಕ ರಕ್ತದೊತ್ತಡದ ಸಮಸ್ಯೆ ಎದುರಾಗುತ್ತೆ. ಕೆಮಿಕಲ್ ಮಿಶ್ರಿತ ತರಕಾರಿಯಿಂದ ನರಮಂಡಲಕ್ಕೆ ಹಾನಿಯಾಗುತ್ತೆ. ಹೀಗಾಗಿ ಏನ್ ತಿನ್ಬೇಕು, ಏನ್ ಬಿಡಬೇಕು ಅನ್ನೋದೇ ಸದ್ಯದ ಪ್ರಶ್ನೆ. ತರಕಾರಿ ತಿನ್ನೋ ಮುನ್ನ ಎಚ್ಚರವಾಗಿರಬೇಕು. ರಾಜ್ಯದಲ್ಲಿ ಸಿಗೋ ತರಕಾರಿಯಲ್ಲಿ ಕೆಮಿಕಲ್ಸ್ ಇರೋದು ಗೊತ್ತಾಗ್ತಾ ಇದೆ. ತಿನ್ನೋ 10ಕ್ಕೂ ಹೆಚ್ಚು ತರಕಾರಿ ವಿಷಪೂರಿತವಾಗಿದೆ. NGT ರಚಿಸಿದ ಸಮಿತಿಯಿಂದ ಈ ರೀತಿ ಒಂದು ಸ್ಫೋಟಕ ವರದಿ ಹೊರಬಂದಿದೆ. ತರಕಾರಿಯಿಂದ ದೇಹಕ್ಕೆ ಸೀಸದ ಅಂಶ ಲಗ್ಗೆ ಇಡ್ತಾ ಇದೆ. ನೆಲಮಂಗಲ, ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಈ 3 ರೀಜನ್ಸ್ಗಳಲ್ಲಿ ಇದು ಹೆಚ್ಚಾಗಿದೆ. ತರಕಾರಿಯಲ್ಲಿ ಕಾಣಿಸಿಕೊಂಡಿದೆ ಕಾರ್ಕೋಟಕ ವಿಷ. 19 ತರಕಾರಿ ಮಾದರಿಯಲ್ಲಿ 11 ಬಗೆಯ ವಿಷ ಇರೋದು ಪತ್ತೆಯಾಗಿದೆ. ತರಕಾರಿಯಲ್ಲಿ 230 ಕೀಟನಾಶಕದ ಅಂಶ ಪತ್ತೆಯಾಗಿದೆ. ಹೀಗಾಗಿ ತರಕಾರಿಗಳನ್ನ ಚೆನ್ನಾಗಿ ತೊಳೆದು ಸೇವಿಸಬೇಕು. ಉಪ್ಪು ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆಸಿಡಬೇಕು. ಆದ್ರೆ ಓಕೆ, ಹೊರಗಡೆ ಇರುವಂತಹ ಪೊಲ್ಯೂಟೆಂಟ್ಸ್ ನಾವು ತೆಗಿಬಹುದು, ಆದ್ರೆ ಒಳಗೆ ಇರುವಂತಹ ಸೀಸವನ್ನ ತೆಗೆಯೋದು ಹೇಗೆ? ನಾವು ಚೆನ್ನಾಗಿ ತೊಳೆದ್ಬಿಟ್ರೆ ಒಳಗಿರೋ ಸೀಸ ಹೋಗುತ್ತಾ? ಅಥವಾ ಉಪ್ಪು ನೀರಿನಲ್ಲಿ ವೆನೆಗರ್ನಲ್ಲಿ ನೆನೆಸಿಟ್ರೆ ಒಳಗಡೆ ಇರುವಂತಹ ಕೆಮಿಕಲ್ಸ್ ಹೇಗೆ ಹೋಗೋದಕ್ಕೆ ಸಾಧ್ಯ? ಎಲ್ಲದರ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಹೋಗೋಣ. ಕೇಂದ್ರ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಈ ಬಗ್ಗೆ ವರದಿಯನ್ನ ಕೂಡ ಮಾಡಿದೆ. ಹಾಗಾದ್ರೆ ಯಾವೆಲ್ಲ ತರಕಾರಿಗಳು ಡೇಂಜರಸ್ ಅಂತ ನೋಡ್ತಾ ಹೋಗೋದಾದ್ರೆ, ಯಾಕಂದ್ರೆ ಒಂದ್ ಕಡೆ ಹಣ್ಣುಗಳಲ್ಲೂ ಕೂಡ ನಾವು ನೋಡಿದ್ವಿ ಆರ್ಟಿಫಿಷಿಯಲ್ ಕಲರ್ಸ್ ಇರೋದು ಗೊತ್ತಾಗಿದೆ. ಇದೀಗ ತರಕಾರಿಗಳ ಸರದಿ. ಯಾವೆಲ್ಲ ತರಕಾರಿಗಳು ಡೇಂಜರಸ್ ಅಂತ ನೋಡ್ತಾ ಹೋಗೋದಾದ್ರೆ, ಬದನೆಕಾಯಿಯಲ್ಲಿ 20 ಪಟ್ಟು ಸೀಸ ಅಂದ್ರೆ ಲೆಡ್ ಇರೋದು ಪತ್ತೆಯಾಗಿದೆ. ತೊಂಡೆಕಾಯಿಯಲ್ಲಿ 18 ಪಟ್ಟು ಹೆಚ್ಚು ಸೀಸ ಇದೆ. ಹಾಗೆ ಅವರೆಕಾಯಿಯಲ್ಲಿ 9 ಪಟ್ಟು ಸೀಸದಂಶ ಹೆಚ್ಚಾಗಿರೋದು ಪತ್ತೆಯಾಗಿದೆ. ನಿಜಕ್ಕೂ ಕೂಡ ಆಘಾತಕಾರಿ ವಿಷಯ ಇದು. ಸೊಪ್ಪು ಹಾಗೂ ಕೋಸುಗಳಲ್ಲಿ 5 ಪಟ್ಟು ಸೀಸದ ಅಂಶ ಇರುತ್ತಂತೆ. ಅಂದ್ರೆ ಸೊಪ್ಪು ತಿಂದ್ರೆ ಒಳ್ಳೇದು, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ತಿಂದ್ರೆ ಒಳ್ಳೇದು ಅಂತ ಹೇಳ್ತೀವಿ. ಆದ್ರೆ ಇದರಲ್ಲಿ ಲೆಡ್ ಅಂಶ, ಲೆಡ್ ಎನ್ನುವಂತಹ ಕೆಮಿಕಲ್ ಇರೋದು ಗೊತ್ತಾಗ್ತಾ ಇದೆ. ಸೌತೆಕಾಯಿ, ಹೀರೆಕಾಯಿ, ಕ್ಯಾಪ್ಸಿಕಮ್, ಬೀಟ್ರೂಟ್, ಹಾಗೆ ಹಾಗಲಕಾಯಿ, ಚಿಲ್ಲಿ, ಬಜ್ಜಿ, ಶುಂಠಿ ಹೆಚ್ಚು ವಿಷಕಾರಿ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ನಾವು ಏನೆಲ್ಲ ನೋಡ್ತಾ ಇದೀವಿ, ಹಾಗಲಕಾಯಿ ಆಗಿರ್ಬೋದು, ಕ್ಯಾಪ್ಸಿಕಮ್, ಹೀರೆಕಾಯಿ, ಸೊಪ್ಪುಗಳು ಇವೆಲ್ಲವೂ ಕೂಡ ನಮ್ಮ ಆರೋಗ್ಯಕ್ಕೆ ಅಥವಾ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಅಂತ ನಾವು ಹಿಂದಿನಿಂದಲೂ ಕೂಡ ಪಾಲಿಸ್ಕೊಂಡು ಬರ್ತಾ ಇದ್ದೀವಿ. ಆದರೆ ಇದರಲ್ಲಿ ವಿಷದ ಅಂಶಗಳು ಇರೋದು ಪತ್ತೆಯಾಗಿದೆ. ನಿಜಕ್ಕೂ ಇದು ಆತಂಕಕಾರಿ. ಇನ್ನು ಈ ಒಂದು ಪರೀಕ್ಷೆಯನ್ನು ಹೇಗೆ ನಡೆಸಿದ್ರು ಅಂತ ನೋಡ್ತಾ ಹೋಗೋದಾದ್ರೆ, CPCB 5 ಸದಸ್ಯರ ಸಮಿತಿಯನ್ನ ರಚಿಸಲಾಗಿತ್ತು. ಒಟ್ಟು 72 ತರಕಾರಿ ಮಾದರಿಗಳ ಸಂಗ್ರಹವನ್ನ ಮಾಡಲಾಗಿತ್ತು. ನೆಲಮಂಗಲ, ರಾಜಾಜಿನಗರ ಹಾಗೂ ಕೋಲಾರ್ ಮಾರ್ಕೆಟ್ನಿಂದ ಸ್ಯಾಂಪಲ್ಸ್ಗಳನ್ನ ಕಲೆಕ್ಟ್ ಮಾಡಿದ್ರು. ಒಟ್ಟು 53 ಮಾದರಿಗಳನ್ನ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ನೆಲಮಂಗಲ, ಕೋಲಾರ, ಚಿಕ್ಕಬಳ್ಳಾಪುರ ಕೃಷಿ ಭೂಮಿಯಲ್ಲಿ ಈ ಒಂದು ಸಾಯಿಲ್ ಟೆಸ್ಟಿಂಗ್ ಏನಿರುತ್ತೆ ಅದನ್ನ ಮಾಡ್ತಾರೆ.
FSSAI ಅನುಮೋದಿತ ಪ್ರಯೋಗಾಲಯದಲ್ಲಿ ಪರೀಕ್ಷೆಯನ್ನು ಕೂಡ ನಡೆಸಲಾಯಿತು. 13 ಸ್ಥಳಗಳಿಂದ 26 ಮಣ್ಣು ಮಾದರಿಗಳನ್ನು ಕಲೆಕ್ಟ್ ಮಾಡಿದ್ರು. ಇದರಲ್ಲಿ ಟೆಸ್ಟ್ಗಳನ್ನ ಮಾಡಿದಾಗ ಈ ರೀತಿಯ ಆತಂಕಕಾರಿ ವಿಷಯ ಬೆಳಕಿಗೆ ಬಂದಿದೆ. ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡಿಬಿಡೋಣ. ನಮ್ಮ ಜೊತೆ ಸಾಮಾಜಿಕ ಹೋರಾಟಗಾರರಾದಂತಹ ರಾಜ್ ಎ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಗೃಹಿಣಿ ಸುಮಾ ಕಿರಣ್ ಅವರಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಸಾಮಾಜಿಕ ಚಿಂತಕರು ಕೃಷ್ಣ ಮರಿಯಾಂಕ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಆಹಾರ ತಜ್ಞರಾದಂತಹ ಡಾಕ್ಟರ್ HS ಪ್ರೇಮ ಅವರಿದ್ದಾರೆ, ಝೂಮ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಜೊತೆಗೆ ತಜ್ಞ ವೈದ್ಯರಾದ ಡಾಕ್ಟರ್ ಶರತ್ ಕುಲಕರ್ಣಿ ಅವರು ಕೂಡ ಝೂಮ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ರಾಜ್ ಸರ್, ನಿಮ್ಮಿಂದ ಶುರು ಮಾಡೋದಾದ್ರೆ ಮೊದಲನೇದಾಗಿ ಈ ಒಂದು ಆತಂಕಕಾರಿ ರಿಪೋರ್ಟ್, ಈ ರಿಪೋರ್ಟ್ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಈ ರಿಪೋರ್ಟ್ ಒಂದು 30 ವರ್ಷಗಳಿಂದ ಕೊಟ್ಟಿದ್ರೆ ಎಚ್ಚೆತ್ಕೊಳ್ಬೋದಾಗಿತ್ತು. ಈಗ ಮಿತ್ಮೀರ್ ಹೋಗಿದೆ. ಯಾಕಂದ್ರೆ ಮಣ್ಣು ಮಾಲಿನ್ಯಗೊಂಡಿದೆ, ಜಲ ಮಾಲಿನ್ಯಗೊಂಡಿದೆ, ಮತ್ತೆ ಗಾಳಿ ಮಾಲಿನ್ಯಗೊಂಡಿದೆ. ಈಗ ಏನಾಗುತ್ತೆ ಅಂದ್ರೆ ಯಾವುದೇ ಒಂದು ತರಕಾರಿ ಆಗ್ಬೋದು, ಮತ್ತೊಂದು ಸೊಪ್ಪಾಗ್ಬೋದು ಬೆಳಿಬೇಕಾದ್ರೆ ಅಲ್ಲಿನ ಮಣ್ಣು ಬಹಳ ಸಮೃದ್ಧವಾಗಿರ್ಬೇಕು, ಗುಣಮಟ್ಟದಲ್ಲಿರ್ಬೇಕು. ಅದಕ್ಕೆ ನೀರು ಅಷ್ಟೇ ಉತ್ತಮವಾದಂತ ನೀರು ಬೇಕು. ಈಗ ಏನಾಗಿದೆ, ಬೆಂಗಳೂರು ನಗರದಲ್ಲಿ ಪೂರ್ತಿ ಕೊಳಚೆ ನೀರು, ನದಿ ಮೂಲೆಗಳು ಸಹ ಕೊಳಚೆ ನೀರಾಗಿದೆ. ಈ ಕೊಳಚೆ ನೀರಲ್ಲಿ ಇಂಥದ್ದೇ ಕೆಮಿಕಲ್ಸ್ ಇದೆ ಅಂತ ಖಂಡಿತ ಸಂಶೋಧನೆಯಲ್ಲೂ ಅಥವಾ ರಿಸರ್ಚ್ ಅಲ್ಲಿ ಸಿಕ್ಕಲ್ಲ. ಯಾಕಂದ್ರೆ ಅಷ್ಟು ಕೆಮಿಕಲ್ಸ್ ಏನಿದೆ. ಈಗ ಈ ಕೆಮಿಕಲ್ಸ್ ನಮ್ಮ ದೇಹಕ್ಕೆ ಹೋದಾಗ ಏನಾಗುತ್ತೆ, ಯಾವುದೋ ಒಂದು ಸ್ಮಾಲ್ ಫುಡ್ ಪಾಯ್ಸನ್ ದೇಹ ತಡ್ಕೊಳ್ಳಲ್ಲ. ಅಂತ ಸ್ಥಿತಿಲಿ ಇವ್ರು ಏನ್ ಮಾಡ್ತಾರೆ, ಸರ್ಕಾರ ಏನ್ ಮಾಡ್ತಾ ಇದ್ದಾರೆ, ಇವತ್ತು ಎಲ್ಲೆಲ್ಲಿ ಮಾಲಿನ್ಯ ಆಗ್ತಾ ಇದೆ, ಪರಿಸರ ಮಾಲಿನ್ಯ ಅಂದ್ರೆ ಒಟ್ಟಾರೆ ಬರುತ್ತೆ, ಎಲ್ಲನೂ ಬರುತ್ತೆ. ಇವತ್ತು ಮನುಷ್ಯ ತಿನ್ನುವಂತ ಆಹಾರದ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ. ಅವರು ಏನ್ ಮಾಡ್ಬೇಕು ಅಂದ್ರೆ ಪ್ರತಿ ಒಂದು ಕೃಷಿ ಎಲ್ಲೆಲ್ಲಿ ಉತ್ಪಾದನೆ ಮಾಡ್ತಾ ಇದ್ದಾರೆ, ಆ ಭೂಮಿಯ ಸತ್ವ ಎಂಥದ್ದು, ಆ ಭೂಮಿಗೆ ಎಂತ ನೀರು ಬೇಕು, ಎಂತ ಬೀಜ ಬೇಕು, ಉತ್ತಮ ಗುಣಮಟ್ಟದ ಬಿತ್ತನೆಯ ಬೀಜ ಬೇಕು, ಸರ್ಕಾರ ಅದನ್ನ ಕೊಡಬೇಕು, ಕೊಡ್ತಾ ಇಲ್ಲ. ಫರ್ಟಿಲೈಸರ್ ಹೊಡಿತಾ ಇದ್ದಾರೆ, ಯಾತಕ್ಕಾಗಿ ಹೊಡಿತಾ ಇದ್ದಾರೆ, ಅದು ಯಾವುದು, ಅದ್ರ ಗುಣಧರ್ಮ ಎಂಥದ್ದು, ಇದು ಜನರಿಗೆ ಪೂರಕವಾಗಿರುತ್ತಾ ಮಾರಕವಾಗಿರುತ್ತಾ, ಅಥವಾ ಭೂಮಿಗೆ ಪೂರಕನ ಮಾರಕನ, ಇದರಿಂದ ಆಗುವಂತ ಅನಾಹುತಗಳೇನು, ಯಾವುದು ಸಹ ಇದುವರೆಗೂ ಸಂಶೋಧನೆ ಮಾಡಲ್ಲ. ಈಗೇನೋ ರಾಷ್ಟ್ರೀಯ ಪರಿಸರ ಇವರು ಸಂಶೋಧನೆ ಮಾಡ್ತಾ ಹೇಳ್ತಾ ಇದ್ದಾರೆ ಅಷ್ಟೇ ಹೊತ್ತು. ಈಗಾಗಲೇ ಸಾಕಷ್ಟು ಜನರಿಗೆ ತರಕಾರಿಗಳು ಸೊಪ್ಪುಗಳಿಂದನೇ ಅನೇಕ ರೋಗಗಳು, BB ಆಗ್ಬೋದು, ಶುಗರ್ ಆಗ್ಬೋದು, ಲಿವರ್ ಫೈಲರ್ ಆಗ್ಬೋದು, ಲಂಗ್ಸ್ ಆಗ್ಬೋದು. ಇಷ್ಟು ವರ್ಷಗಳ ಕಾಲ ಗೊತ್ತೇ ಇರ್ಲಿಲ್ವಲ್ಲ ಇದರಿಂದ. ಮೇಡಮ್ ಗೊತ್ತಿದೆ, ಸರ್ಕಾರಗಳು, ಎಲ್ಲ ಸರ್ಕಾರಗಳು ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಸರ್ಕಾರಗಳು ಜನತ ಕಾಳಜಿ ಇಲ್ಲ, ಜನರ ಆರೋಗ್ಯದ ಬಗ್ಗೆ ಗಮನ ಇಲ್ಲ. ಈ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಡ್ರಗ್ಸ್ ಅಂಡ್ ಕಂಟ್ರೋಲ್ ಎಷ್ಟು ಕಂಟ್ರೋಲ್ ಮಾಡಿದೆ, ಇಂಥ ಔಷಧಿಗಳಿಂದ ನೀವು ಉಪಯೋಗಿಸಬಾರ್ದು ಅಂತ ಹೇಳಿದೆ, ಅಂಕಿಅಂಶ ಕೊಡ್ಲಿ. ಅದೇ ರೀತಿ ಸಹ ಕೃಷಿ ಇಲಾಖೆಯಲ್ಲಿ ಒಂದಷ್ಟು ತಜ್ಞರನ್ನ ನೇಮಿಸಬೇಕು. ಫಾರ್ ಎಕ್ಸಾಂಪಲ್ ಬೆಂಗಳೂರು ಸಿಟಿ ಕೃಷಿ ಭೂಮಿ ಎಷ್ಟಿದೆ, ಏನ್ ಬೆಳೀತಾ ಇದ್ದಾರೆ, ಯಾವ ನೀರಲ್ಲಿ ಬೆಳೀತಾ ಇದ್ದಾರೆ, ಯಾವ ಬೀಜದಲ್ಲಿ ಬೆಳೀತಾ ಇದ್ದಾರೆ, ಯಾವ ಗೊಬ್ಬರನ ಬಳಸ್ತಾ ಇದ್ದಾರೆ, ಏನಾದ್ರೂ ಇವರು ಅಂಕಿಅಂಶಗಳನ್ನು ತಗೊಂಡಿದಾರ, ಸಂಶೋಧನೆ ಮಾಡಿದಾರ, ಪರೀಕ್ಷೆ ಮಾಡಿದಾರ? ಏನೂ ಇಲ್ಲ. ಒಟ್ಟಾರೆ ಸರ್ಕಾರ ವಿಫಲ. ಇದ್ರಲ್ಲಿ ಜನರೇ ಜಾಗೃತರಾಗಬೇಕು. ಯಾಕಂದ್ರೆ ನೀವು ಕೆಮಿಕಲ್ಸ್ ಹೊಡೆದಾದ್ಮೇಲೆ ಯಾವುದೇ ತಾವೇಳಿದ್ರು ವಿನಿಗರ್ ಅಂತ ಖಂಡಿತ ಹೋಗಲ್ಲ, ಉಪ್ಪಲ್ಲಿ ಹೋಗಲ್ಲ. ವಿನಿಗರ್ ಕ್ಲೀನ್ ಮಾಡಬಹುದು, ಒಳಗಿರುವಂತ ಕೆಮಿಕಲ್ಸ್ ಖಂಡಿತ ಆಗಲ್ಲ. ಅದು ಮೇಲ್ಗಡೆ ಇರುವಂತದ್ದು ಕ್ಲೀನ್ ಆಗ್ಬೇಕಂದ್ರೆ 15ರಿಂದ 20 ನಿಮಿಷ ಹುಣಸೆ ನೀರಲ್ಲಿ ನೆನೆಸಬೇಕು. ನ್ಯಾಚುರಲ್ ಕ್ಲೀನಿಂಗ್ ಅದು ಹುಣಸೆ ಗಾಡ್ ಗಿಫ್ಟ್, ಅದ್ರಲ್ಲಿ ನೆನೆಸಬೇಕು. ಆದ್ರೆ ತಾವ್ ಹೇಳ್ದಂಗೆ ಒಳಗಡೆ ಇರೋದು ಹೆಂಗ್ ನೆನೆಸೋದು, ಖಂಡಿತ ಆಗಲ್ಲ. ಸಾಯಿಲ್ ಇಂದಾನೆ ರಿಪೇರಿ ಆಗಬಹುದು. ಮೇಡಮ್, ಈಗ ಗೃಹಿಣಿಯಾಗಿ ನೀವೇನ್ ಹೇಳ್ತೀರಾ ಅಂದ್ರೆ, ಈಗ ಸರ್ ಹೇಳ್ದಂಗೆ ಗಾಳಿ ಶುದ್ಧ ಇಲ್ಲ, ನೀರ್ ಶುದ್ಧ ಇಲ್ಲ, ಹಾಗೆ ಈ ಕಲ್ಲಂಗಡಿ ಅದ್ರಲ್ಲೆಲ್ಲ ಆರ್ಟಿಫಿಷಿಯಲ್ ಕಲರ್ಸ್ ಇರುತ್ತೆ, ಈಗ ತರಕಾರಿನೂ ವಿಷ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಗೃಹಿಣಿಯಾಗಿ ನೀವೇನ್ ಹೇಳ್ತೀರಾ, ಏನ್ ತಿನ್ಬೇಕಾಗಾದ್ರೆ? ಈಗ ಆಕ್ಚುಲಿ ಫಸ್ಟ್ ನಾವೊಂದು ಹಾಸ್ಪಿಟಲ್ಗೆ ಒಂದು ಮಗು ಡೆಲಿವರಿ ಆಗಬೇಕು ಅಂದ್ರೆ ನಾವು ಹಾಸ್ಪಿಟಲ್ಸ್ ಹುಡುಕ್ತೀವಿ, ಯಾವ್ದಪ್ಪ ಬೆಸ್ಟ್ ಹಾಸ್ಪಿಟ್ಲು, ಬೆಸ್ಟ್ ಡಾಕ್ಟ್ರು. ಒಂದು ಬಟ್ಟೆ ಹೊಲ್ಸ್ಕೋಬೇಕಾದ್ರೆ ಗುಡ್ ಡಾಕ್ಟರ್, ಟೈಲರ್, ಈ ತರ ನಾವೆಲ್ಲ ಬೆಸ್ಟ್ ಅಂತ ಹೋಗ್ತೀವಿ. ಆಮೇಲೆ ಊಟ ಮಾಡೋದ್ರಲ್ಲೂ ಬೆಸ್ಟ್ ಕೊಡ್ಬೇಕು ನಮ್ಮ ಮಕ್ಕಳಿಗೆ, ಫ್ಯಾಮಿಲಿಗೆ, ಸೊಸೈಟಿಗೆ ಅಂತಿದ್ದಾಗ ನಾವು ವಿಷ ಕೊಡ್ತಾ ಇದ್ರೆ ನಾವು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಲ್ಲ. ಸೊ ಇವಾಗ ಮಕ್ಕಳನ್ನ ಒಳ್ಳೆ ಸ್ಕೂಲ್ ಕಳಿಸ್ಬೇಕು, ಒಳ್ಳೆ ಸ್ಕೂಲಿಂಗ್ ಆಗ್ಬೇಕು, ಒಳ್ಳೆ ಪ್ರಜೆ ಆಗ್ಬೇಕು ಅಂತೀವಿ. ಆದ್ರೆ ಕೊನೆಗೆ ಮಾಡೋದು ಈ ತರ ಕೆಲ್ಸಗಳು ಅಂದ್ರೆ, ಸೊ ಎಲ್ಲಿದೆ ಗುಡ್ ಕ್ವಾಲಿಟೀಸ್ ಅಂತ, ಗುಡ್ ಊಟನೇ ಮಾಡ್ತಾ ಇಲ್ಲ. ಇವಾಗ ದೊಡ್ಡವರು ಹೇಳ್ತಾರೆ ಜೀವ ಇದ್ರೆ ಜೀವನ ಅಂತ. ಆ ಜೀವನೇ ತೆಗೆಯುವಂತ ಊಟ ಆಗೋದ್ರೆ ಆ ಜೀವಕ್ಕೆ ಊಟ ಬೇಕು. ಆ ಊಟನ ಇವಾಗ ರೈಸ್ ತಗೊಳ್ಳಿ, ಅದು ಅಡಲ್ಟ್ರೇಟೆಡ್, ರಾಗಿ ತಗೊಳ್ಳಿ ಅಡಲ್ಟ್ರೇಟೆಡ್, ಗೋಧಿ ತಗೊಳ್ಳಿ ಅಡಲ್ಟ್ರೇಟೆಡ್,
ಕನಿಷ್ಠ ಪಕ್ಷ 2018 ಸಮಥಿಂಗ್ ಗೊತ್ತಿಲ್ಲ ನನಗೆ ಸ್ಟ್ಯಾಟಿಸ್ಟಿಕ್ಸ್, ಮಿಲ್ಕಲ್ಲೂ ಅಡಲ್ಟ್ರೇಷನ್. ಹೌದು. ಇದೇ ವೆಜಿಟೇಬಲ್ಸ್ಗೆ ಮಾತ್ರ ಬಂದರೆ ಆಫ್ ಟ್ರ್ಯಾಕ್ ಹೋಗದೆ 2023ನಲ್ಲಿ ಅಲ್ವಾ ಸರ್, ಐ ಥಿಂಕ್ ಸೊ ಮೈ ಬಿ, ಕೋವಿಡ್ ಆಗಿದ ತಕ್ಷಣ ನಮಗೆ ಬೆಂಗಳೂರಲ್ಲೇ ಕ್ಯಾಡ್ಮಿಯಮ್ ಅಂಡ್ ಅಯನ್ ಸಿಕ್ತು ಅಂತ ಬಂತು. ಸೊ ಅದು ಬರೀ ಟೆಸ್ಟ್ಗಳಲ್ಲೇ ಇರಬೇಕಾ, ಅದಕ್ಕೆ ರಿಸಲ್ಟ್ ಎಲ್ಲಿದೆ? ಸೊ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇಲ್ಲ, ಪ್ರಾಬ್ಲಮೇ ಕೊಡಬೇಕು ಅಂದರೆ ಇವರ ಉದ್ದೇಶ ಏನು, ಎಲ್ಲರೂ ಸಾಯಿಸ್ಬಿಡ್ಬೇಕು ಅಂತನಾ? ಹೌದು. ಸೊ ಇವಾಗ ಬೆಳೆಯೋ ಫಾರ್ಮರ್ಸ್ ಆಗಲಿ, ಯಾವುದು ಸಿಸ್ಟಮ್, ನಾನು ಯಾವ ಪಾಲಿಟಿಕ್ಸ್ನು ತರಲ್ಲ, ದ ಸೋ ಕಾಲ್ಡ್ ಸಿಸ್ಟಮ್, ಅವರು ತಿನ್ನೋದು ಇದೇ ಊಟ ತಾನೇ. ಹೌದು. ಡೌನ್ ದ ಲೈನ್ 10 ವರ್ಷ ಆದ್ಮೇಲೆ ಬರೋ ಕಾಯಿಲೆಗಳು ಅವ್ರಿಗೆ ಇವಾಗಲೇ ಬಂದರೆ ಅವ್ರು ಹೋಗ್ಬೇಕಾಗಿರೋದು ಒಂದು ಡಾಕ್ಟ್ರ್ ಹತ್ರ. ಆ ಡಾಕ್ಟ್ರು ಇದೇ ಊಟ ತಿಂತಾರೆ, ಅವರು ಇದೇ ಪರಿಸ್ಥಿತಿಲಿ ಇರ್ತಾರೆ, ಅವ್ರು ಯಾರ ಹತ್ರ ಹೋಗ್ತಾರೆ? ಕೊನೆಗೆ ದೇವರೇ ಕಾಪಾಡಪ್ಪ ಅಂತೀವಿ. ಆ ದೇವರಿಗೆ ಇಡೋ ನೈವೇದ್ಯನು ಇದೇ ವಿಷ ತಾನೇ. ಸೊ ದೇವ್ರು ಯಾರು ಕೇಳಬೇಕು? ಎಸ್, ಟ್ರೂ. ಸೊ ಎಲ್ಲ ಪಲ್ಯೂಟೆಡ್ ಅನ್ನೋದಕ್ಕಿಂತ ಪಲ್ಯೂಷನ್ ಆಗೋ ಮುಂಚೆ ದ ವರ್ಲ್ಡ್ ಈಸ್ ಕರಪ್ಟೆಡ್ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಎಸ್, ಇನ್ನು ಕೃಷ್ಣ ಸರ್, ನಾವು ತಿನ್ನುವಂತಹ ತರಕಾರಿ ಇಷ್ಟೊಂದು ಪಾಯ್ಸನಸ್ ಆಗೋಕೆ ಕಾರಣ ಏನು ಅನ್ಸುತ್ತೆ ನಿಮಗೆ? ಒಂದು sewage, untreated water and treated water both being used for the agriculture purpose, horticulture purpose, agriculture purposeಗೆ ಯೂಸ್ ಮಾಡ್ತಾ ಇರೋದು ಒಂದು ಮೇನ್ ಕಾರಣ ಅಂತ ಹೇಳ್ಬೋದು. ಅದಲ್ಲದೆ ನಾವು ಅನ್ಕಂಟ್ರೋಲ್ಡ್ ಫರ್ಟಿಲೈಸರ್ಸ್ ಯೂಸ್ ಮಾಡ್ತಾ ಇರೋದು ಇನ್ನೊಂದು ಕಾರಣ ಇರ್ಬೋದು. ಗ್ರೌಂಡ್ ವಾಟರ್ ಲೆವೆಲ್ ಕಂಟ್ಯಾಮಿನೇಷನ್ನು. ಹಾಗೆ ನಾವು ಈ ತರಕಾರಿಗಳನ್ನ ಬೆಳೆಸ್ತಾ ಇರಬೇಕಾದ್ರೆ ಯಾವ ತರಹದ ಮೆಕ್ಯಾನಿಸಮ್ಸು, ಪಾಲಿಸೀಸ್ನ ಯೂಸ್ ಮಾಡಿಕೊಂಡು ಅದನ್ನು ನಾವು ಯಾವ ಥರ ಎಕ್ವಿಪ್ಮೆಂಟ್ ಯೂಸ್ ಮಾಡ್ತೀವಿ ಅನ್ನೋದು ಕೂಡ ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಇದಕ್ಕೆ ಹಲವಾರು ಕಾರಣಗಳಿರ್ತವೆ. ಕೆಮಿಕಲ್ಸ್ ಆ್ಯಂಡ್ sewage treatment, untreated and treated water could be one of the main reasons ಅಂತ ಹೇಳ್ಬೋದು ಮೇಡಮ್. ಎಸ್, ಇನ್ನು ಡಾಕ್ಟರ್ ಶರದ್ ಅವರೇ, ಈ ರೀತಿ ಸೀಸದ ಅಂಶ ತರಕಾರಿಗಳಲ್ಲಿ ಇರೋದು ಪತ್ತೆಯಾಗಿದೆ. ಈ ಸೀಸ ಅಂದ್ರೆ ಈ ಲೆಡ್ ಕೆಮಿಕಲ್ ನಮ್ಮ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಮೇಡಮ್, ಮೊದಲನೇದಾಗಿ ಇದು ಇವಾಗ ಏನ್ ಬೆಳಕಿಗೆ ಬಂದಿದೆ, ಇದು ಹೊಸದಲ್ಲ. ಇದು ಶೇಖರಣೆ ಆಗಿ 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 ಇವಾಗ ಪತ್ತೆ ಆಗಿರೋದು. ಹೇಳ್ತಿದ್ರು ಫಸ್ಟ್ ಸ್ಪೀಕರ್ ಅವಾಗಲೇನೆ, ಇದು ಶೇಖರಣೆ ಆಗಿರುವಂತದ್ದು. ಇದೇನು ಇವತ್ತೇ ನಿನ್ನೆನೆ ಬಂದಿರುವಂತದ್ದಲ್ಲ. ಇದರಲ್ಲಿ ಮುಖ್ಯವಾಗಿ 2 ಕೆಮಿಕಲ್ಸ್ಗಳು ಅಥವಾ 2 ಪದಾರ್ಥಗಳು ಕಂಡು ಬಂದಿದೆ. ಅದರಲ್ಲಿ ಮೊದಲನೇದು ಮೋನೋಕ್ರೋಟೋಫಸ್ ಅಂತ, ಫರ್ಟಿಲೈಸರ್ ಬಗ್ಗೆ, ಪೆಸ್ಟಿಸೈಡ್ ಬಗ್ಗೆ ಮಾತಾಡ್ತಾ ಇದ್ರು, ಅದು ಒಂದು. ಸೆಕೆಂಡ್ ಸೀಸಾ, ಲೆಡ್. ಸೊ ಇದು ಕೂಡ ಡೈರೆಕ್ಟ್ ಆಗಿ ನಮ್ಮ ಬ್ರೈನಿಗಾಗ್ಲಿ ಅಥವಾ ನಮ್ಮ ಹಾರ್ಟಿಗಾಗ್ಲಿ ಅಥವಾ ನಮ್ಮ ಲಂಗ್ಸಿಗಾಗ್ಲಿ ಅಥವಾ ನಮ್ಮ ಕಿಡ್ನೀಸಿಗಾಗ್ಲಿ ತುಂಬಾ ಡೈರೆಕ್ಟ್ ಇಂಪ್ಯಾಕ್ಟ್ ಇರುತ್ತೆ. ಅದು ಎಸ್ಪೆಷಲಿ ಮಕ್ಕಳಲ್ಲಿ, ವಯೋವೃದ್ಧರಲ್ಲಿ, ಎಲ್ಲಿ ಕೋಮಾರ್ಬಿಡಿಟೀಸ್ ಇರುತ್ತೆ, ಆಲ್ರೆಡಿ ಅವರಿಗೆ ಸಕ್ಕರೆ ಕಾಯಿಲೆ ಇದೆ, ಆಲ್ರೆಡಿ ಅವರಿಗೆ ಹೈಪರ್ ಟೆನ್ಷನ್ ಇದೆ, ಆಲ್ರೆಡಿ ಅವರಿಗೆ ಹೃದಯಕ್ಕೆ ಸಂಬಂಧಪಟ್ಟಂತ ತೊಂದರೆಗಳಿದೆ, ಪ್ರೆಗ್ನೆಂಟ್ ಇದ್ದಾರೆ ಯಾರಾದ್ರೂ, ಇಂಥವರಲ್ಲೆಲ್ಲ ಕೂಡ ಇದು ಡೈರೆಕ್ಟ್ ಇಂಪ್ಯಾಕ್ಟ್ ಮಾಡುತ್ತೆ. ಅಂತ ಹೇಳಿ ಬೇರೆಯವ್ರನ್ನ ಬಿಡುತ್ತೆ ಅಂತಲ್ಲ, ಎಲ್ಲರಲ್ಲೂ ಕೂಡ ಡೈರೆಕ್ಟ್ ಇಂಪ್ಯಾಕ್ಟ್ ಮಾಡುತ್ತೆ. ಕ್ಯಾನ್ಸರ್ ಅಂತ ಕಾಯಿಲೆ ಕೂಡ ಬರುವಂತ ಸಾಧ್ಯತೆಗಳು ಇರುತ್ತೆ ಈ ಫರ್ಟಿಲೈಸರ್ಸ್ ಅಥವಾ ನಾವು ಏನ್ ಪೆಸ್ಟಿಸೈಡ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ದೇವೆ. ಸೊ ಈ ರೀತಿ ಆಗ್ತಿರೋದ್ರಿಂದ ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಇದು ಶೇಖರಣೆ ಆಗಿರೋದು. ಇದು ಇವತ್ತು ನಿನ್ನೆ ಮೊನ್ನೆ ಆಗಿರುವಂತದ್ದಲ್ಲ. ತುಂಬಾ ದಿವಸಗಳಿಂದ, ತುಂಬಾ ವಾರಗಳಿಂದ, ತುಂಬಾ ತಿಂಗಳುಗಳಿಂದ, ಅದು ತುಂಬಾ ವರ್ಷಗಳಿಂದ ಶೇಖರಣೆ ಆಗಿ 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 ಇವಾಗ ಫೈನಲಿ ಏನು ತರಕಾರಿ ಲೆವೆಲ್ಗೆ ಬಂದಿದೆ, ಆ ಲೆವೆಲ್ಗೆ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ, ಇವಾಗ ನಾವು ಎಚ್ಚೆತ್ಕೊಂಡ್ರು ಕೂಡ ಡಿಲೇಡ್ ಇದೆ. ತುಂಬಾ ಮುಂಚೆನೆ ಆಗ್ಬೇಕಿತ್ತು, ಸರ್ ಹೇಳ್ತಿದ್ರು. ಇವಾಗ ಡಿಲೇಡ್ ಎಚ್ಚೆತ್ಕೊಂಡ್ರು. ಆದ್ರೆ ಮುಂಬರುವಂತಹ ಸಂದರ್ಭಗಳನ್ನ, ಮುಂಬರುವಂತಹ ಸೈಡ್ ಎಫೆಕ್ಟ್ಸ್ ಗಳನ್ನ ತುಂಬಾ ನಾವು ಇದರಿಂದ ಕಡಿಮೆ ಮಾಡಬಹುದು. ಇದು ಮೊದಲನೇದು. ಇನ್ನು ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ, ಎಷ್ಟೊಂದು ಪರಿಸರ ಮಾಲಿನ್ಯ ಆಗ್ತಾ ಇದೆ. ಇದರಲ್ಲಿ ಜಸ್ಟ್ ಬರೀ ಒಂದು ಸಾಯಿಲ್ ಕಂಟಾಮಿನೇಷನ್ ಒಂದು ಡೆಫಿನೆಟ್ಲಿ ಮುಖ್ಯವಾದಂತಹ ಭಾಗ. ಇದರಲ್ಲಿ ವಾಟರ್ ಪೊಲ್ಯೂಷನ್ ಒಂದು ಮುಖ್ಯವಾದಂತಹ ಭಾಗ. ಏರ್ ಪೊಲ್ಯೂಷನ್ ಇದೆ. ಈಗ ರೀಸೆಂಟ್ಲಿ ನಾವು ಕನ್ನಡ ನ್ಯೂಸ್ ಅಲ್ಲಿ ಮಾತಾಡ್ತಾ ಇದ್ವಿ. ಏರ್ ಪೊಲ್ಯೂಷನ್ ಕೂಡ ಒಂದು ಖಂಡಿತವಾಗಿಯೂ ಕೂಡ ಇದಕ್ಕೆ ಒಂದು ಸಪೋರ್ಟ್ ಮಾಡಿ ಇನ್ನೊಂದಿಷ್ಟು ಡ್ಯಾಮೇಜ್ ಗಳನ್ನ ಆಗುವ ಹಾಗೆ ತರಕಾರಿ ಆಗ್ಲಿ, ಹಣ್ಣುಗಳಾಗ್ಲಿ, ಓವರ್ ಆಲ್ ನಮ್ಮ ಇಮ್ಯೂನ್ ಸಿಸ್ಟಮ್ ಆಗ್ಲಿ, ಎಲ್ಲದರಲ್ಲೂ ಕೂಡ ಆಕ್ಟ್ ಆಗ್ತಿರುವಂತದ್ದು. ಇದೆಲ್ಲ ಸೇರ್ಕೊಂಡ್ಬಿಟ್ಟು ಇವತ್ತು ನಾವು ಈ ತರಕಾರಿಯಲ್ಲಿ ನೋಡ್ತಾ ಇದ್ದೇವೆ. ಇನ್ನು ಇದಕ್ಕೆ ಏನೆಲ್ಲ ಕಾರಣಗಳಿರಬಹುದು ಅಂತ ನಾವು ನೋಡ್ತಾ ಹೋದ್ರೆ, ಶೇಖರಣೆ ಇರಬಹುದು, ಬಟ್ ಇದಕ್ಕೆ ಕಾರಣಗಳನ್ನು ನೋಡ್ತಾ ಹೋದ್ರೆ, ಒಂದು ಅರ್ಬನೈಸೇಷನ್, ವಾಸ್ಟ್ ಅರ್ಬನೈಸೇಷನ್ ಆಗ್ತಿರೋದ್ರಿಂದ ಡಿಮಾಂಡ್ ಅಂಡ್ ಸಪ್ಲೈ ಏನಿರುತ್ತೆ ಅಲ್ಲಿ ಹೆಚ್ಚು ಕಡಿಮೆ ಆಗಿ ಜಾಸ್ತಿ
ಡಿಮಾಂಡ್ ಇರುತ್ತೆ ಬಟ್ ಸಪ್ಲೈ ಕಡಿಮೆ ಇರುತ್ತೆ. ಸೊ ಇಂಥ ಒಂದು ಟೈಮಲ್ಲಿ ಈ ಫರ್ಟಿಲೈಸರ್ಸ್ ಗಳನ್ನಾಗ್ಲಿ ಅಥವಾ ಸಾಯಿಲ್ ಅನ್ನ ಟೆಸ್ಟ್ ಮಾಡದೇನೆ ಅವರು ತುಂಬಾ ಜಾಸ್ತಿ ಫರ್ಟಿಲೈಸರ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಯಾಕೆಂದ್ರೆ ಬೆಳೆ ಹಾಳಾಗಿ ಹೋಯ್ತು ಅಂತ ಹೇಳಿದ್ರೆ ನಾಳೆ ಅಲ್ಲಿ ಡಿಮಾಂಡ್ ಪೂರೈಸ್ಲಿಕ್ಕೆ ಆಗಲ್ಲ ಅಂಡ್ ಲಾಸ್ ಕೂಡ ಆಗುತ್ತೆ. ಸೊ ಎಲ್ಲೋ ಒಂದ್ ಕಡೆ ಬಿಸ್ನೆಸ್ ಕೂಡ ಇನ್ವಾಲ್ವ್ಡ್ ಇರುತ್ತೆ. ಇದು ಸಮಗ್ರವಾಗಿ ನೋಡಿಬಿಟ್ಟು ಈ ಒಂದು SIT ಫ್ರೇಮ್ ಆಗಿ ಇದನ್ನ ಚರ್ಚೆ ಮಾಡಿ ಇದನ್ನ ಇನ್ವೆಸ್ಟಿಗೇಟ್ ಮಾಡುವುದು ತುಂಬಾ ಫಾಸ್ಟ್ ಆಗಬೇಕು ಅಂಡ್ ಅವರು ಎಲ್ಲಾ ರೀತಿಯಲ್ಲೂ ಕೂಡ ನೋಡ್ಬೇಕು. ಇದನ್ನ ಬಿಸ್ನೆಸ್ ಆಂಗಲ್ ಅಲ್ಲಿ ಯಾಕೆ ಇದನ್ನ ಬ್ಯಾನ್ ಆಗಿರುವಂತಹ ಮೋನೋಕ್ರಾಟ್ ಅನ್ನು ಕೂಡ ತಗೊಂಡ್ಬಂದು ಬೆಳೆಗೆ ಹಾಕ್ಬಿಟ್ಟು ಅಂತ ಒಂದು ಏನ್ ಪರಿಸ್ಥಿತಿ ಬಂತು, ಯಾಕೆ ಅಷ್ಟೊಂದು ಬಂದಿದೆ, ಅಷ್ಟೊಂದೇನ್ ಸಪ್ಲೈ ನಮ್ಗೆ ಕಡಿಮೆ ಆಗಿದೆಯಾ, ಡಿಮಾಂಡ್ ಅಷ್ಟೊಂದು ಜಾಸ್ತಿ ಆಗಿದೆಯಾ, ಈ ಜಾಸ್ತಿ ಆದ್ರೆ ಕೃಷಿ ಭೂಮಿ ನಾವು ಏನ್ ಕಡಿಮೆ ಮಾಡ್ತಾ ಇದೀವ ಅರ್ಬನೈಸೇಷನ್ಗೋಸ್ಕರ ಅಂತ ಎಲ್ಲ ನಾವು ವಿಚಾರಿಸಿ ನೋಡಿ ಫೈನಲ್ ಕನ್ಕ್ಲೂಷನ್ಗೆ ಆದಷ್ಟು ಬೇಗ ಬಂದ್ರೇನೆ ಒಳ್ಳೇದು. ಓಕೆ ಡಾಕ್ಟರ್, ಇನ್ನು ಡಾಕ್ಟರ್ ಪ್ರೇಮ ಅವರೇ, ಈ ಸೀಸದ ಅಂಶ ಅಂದ್ರೆ ಈ ಲೆಡ್ ಕೆಮಿಕಲ್ ನಮ್ಮ ಬಾಡಿಲಿ ಯಾವ ರೀತಿ ಅದು ಸಂಗ್ರಹವಾಗುತ್ತೆ ಅಂತ? ಅದು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋಕ್ ಮೊದ್ಲು ಒಂದು ಸಣ್ಣ ವಿಷಯ ಹೇಳ್ಬೇಕು. ಹೇಳಿ. ರೈತರು ಕೇಳ್ತಾ ಇದ್ದಾರೆ, ಪಾಲಿಸಿ ಮೇಕರ್ಸ್ ಕೇಳ್ತಾ ಇದ್ದಾರೆ, ಸರ್ಕಾರನು ಕೇಳ್ತಾ ಇದೆ, ಎಲ್ಲರೂ ಕೇಳ್ತಾ ಇದಾರಲ್ವಾ. ಕೇಳ್ತಾ ಇದ್ರೆ ಈಗ 1 ನಿಮಿಷದ ಕೆಳಗೆ ಗೃಹಿಣಿ ಒಬ್ಬರು ಮಾತಾಡಿದ್ರಲ್ವಾ, ಎಷ್ಟು ಮಾತಾಡಿದಿವ್ರು ಯಾರಿಗೂ ತಲೆಗೆ ಹೋಗ್ತಾ ಇಲ್ವಾ? ಅವ್ರು ಎಷ್ಟು ಕಳಕಳಿಯಿಂದ ಒಂದು ಮಾತನ್ನ ಹೇಳಿದ್ರು ಅಂದ್ರೆ ನಾವ್ ಎಲ್ಲೇ ಪ್ರತಿಯೊಂದು ಒಳ್ಳೇದು ಅಂತ ಹೋಗ್ತಿದಾಗ ನಮ್ಗೆ ಈ ತರ ಸಿಗ್ತಿದ್ಯಲ್ಲ ಅಂತ ಅವ್ರು ಹೇಳಿದ ಮಾತು ನನ್ ಎಷ್ಟು ಒಂಥರ ಹಿಂಸೆಗೊಳಗಾಯ್ತು ಗೊತ್ತಾಯ್ತು. ಇದು ಎಲ್ಲಿಗೆ ಹೋಗೋದು ಅಂತ ಈ ಮಾತು ಯಾರಿಗೂ ಕೇಳಿಸ್ತಾ ಇಲ್ವಾ? ಎರಡನೇದು, ಪ್ರಾರಂಭದಲ್ಲಿ ಹೇಳಿದ್ರಿ ಎಷ್ಟೆಷ್ಟು ಪೆಸ್ಟಿಸೈಡ್ಸ್, ಎಷ್ಟು ತರಹದ ಕೀಟನಾಶಕಗಳು, 100 ಮೇಲೆ ನೀವು ಕೀಟನಾಶಕದ ಸಂಖ್ಯೆ ಹೇಳಿದ್ರಿ. ಇದು ಶಾಕಿಂಗ್ ಆಗಿರುವಂತಹ ವಿಷಯ ಅಲ್ವಾ? ಇದೆರಡೂನು ಸುಮ್ಮನೆ ಯಾವ್ದೋ ಒಬ್ರು ಕಾಂಟ್ರಿಬ್ಯೂಷನ್ ಆಗಿರೋದಿಲ್ಲ. ಇದು ನಾವು ಸುಮ್ಮನೆ ಬ್ಲೇಮ್ ಮಾಡ್ಬಿಡೋದು ಅಥವಾ ಪಾಲಿಸಿ ಮೇಕರ್ಸ್ ಅನ್ನ ಬ್ಲೇಮ್ ಮಾಡೋದು ಅಲ್ಲ. ಇಲ್ಲಿ ಎಲ್ಲರೂ ಸೇರ್ಕೋತಾ ಇದ್ದಾರೆ. ಈ ಸಮಾಜದಲ್ಲಿರೋ ಪ್ರತಿಯೊಬ್ಬೊಬ್ರು ಸೇರ್ತಾ ಇದ್ದಾರೆ. ಕೆಲವರು ತುಂಬಾ ಮುಖ್ಯವಾಗಿರುವಂತಹ ಪಾತ್ರವನ್ನ ವಹಿಸ್ತಿದ್ದಾರೆ ಈ ವಿಷಯ ಹೋಗೋದಿಕ್ಕೆ ಅಲ್ವಾ. ಇದು ರೈತನು ಈಗಿನ ಕಾಲದಲ್ಲಿ ಈ 21ನೇ ಶತಮಾನದಲ್ಲಿ ಈ ವರ್ಷಗಳಲ್ಲಿ ರೈತನು ಕೂಡ ತುಂಬಾ ಇನ್ನೋಸೆಂಟ್ ಆಗಿ ಇರೋದಿಲ್ಲ. ನಾವು ಯಾರೊಬ್ಬರಿಗೂ ಇಮ್ಯುನಿಟಿ ನಾವು ಕೊಡಬಾರ್ದು. ಪ್ರತಿಯೊಬ್ಬೊಬ್ರು ನೀವು ಒಬ್ಬ ರೈತನ ಹೋಗಿ ಕೇಳಿದ್ರೆ ಇಷ್ಟೊಂದು ಪೆಸ್ಟಿಸೈಡ್, ಇಷ್ಟೊಂದು ಫರ್ಟಿಲೈಸರ್ ಹಾಕೋದು ಒಳ್ಳೇದಲ್ಲ ಅನ್ನೋದು ಅವ್ರಿಗೂ ಗೊತ್ತಿರುತ್ತೆ. ಏನಂತ ಹೇಳಿದ್ರೆ ನಿಗಾ ವಹಿಸ್ತಾ ಇಲ್ಲ. ಒಂದು ಪಾಲಿಸಿ ಮೇಕರ್ಸ್ ನಿಗಾ ವಹಿಸ್ತಿಲ್ಲ, ಆಫೀಸರ್ಸ್ ನಿಗಾ ವಹಿಸ್ತಿಲ್ಲ, ರೈತ ಕೂಡ ನಿಗಾ ವಹಿಸ್ತಿಲ್ಲ. ಅವ್ರೊಂದು ತೆಗೆದುಕೊಳ್ತಾರೆ, ಫರ್ಟಿಲೈಸರ್ ಇರ್ಬೋದು ಅಥವಾ ಇನ್ಯಾವ್ದಾದ್ರು ಒಂದು ಕೀಟನಾಶಕಗಳು ಇರ್ಬೋದು, ಡಬ್ಬ ತಗೊಳ್ತಾರಲ್ಲ, ಆ ಡಬ್ಬದ ಮೇಲೆ ಹಾಕಿರತ್ತೆ ಎಷ್ಟು ದಿವಸಕ್ಕೆ ಹಾಕ್ಬೇಕು, ಎಷ್ಟು ಹಾಕ್ಬೇಕು ಅಂತ. ಸಮಸ್ಯೆ ಕಂಡಂಗೆ ತಪ್ಪಿದ್ರೆ ತಿದ್ದಿ ಇಂಗ್ಲಿಷ್ ನಲ್ಲಿ ಎಷ್ಟು ಆ ಪೆಸ್ಟಿಸೈಡ್ ಹೆಸರನ್ನ ಇಂಗ್ಲಿಷ್ ನಲ್ಲಿ ಓದೋದಿಕ್ಕೆ ಬರುತ್ತೆ. ಬೇಕಾದಷ್ಟು 1, 2, 3, 4 ಹಾಕ್ತಾರೆ. ನನಗೆ ಓದೋದ್ ಕಷ್ಟ ಆಗತ್ತೆ, ಯಾಕೆಂದ್ರೆ ನಮ್ದು ಫೆಮಿಲಿಯರ್ ಆಗಿರುವಂತಹ ಬರೋದಿಲ್ಲ. ಆಯ್ತಾ, ಇಂಗ್ಲಿಷ್ ಬರಬಹುದು, ಓದಿರಬಹುದು, ಆದ್ರೆ ಕಷ್ಟ ಅದು ನೇಮ್ಸ್ ಗಳನ್ನ ತಿಳ್ಕೊಳ್ಳೋದು. ತನ್ನ ಹೆಂಡತಿಗೆ ಬರೋದಿಲ್ಲ, ಅಲ್ಲಿ ಅವ್ರ ಕೆಲಸ ಮಾಡ್ತಿರೋರಿಗೆ ಬರೋದಿಲ್ಲ. ಸೊ ಇದನ್ನ ಕನ್ನಡದಲ್ಲಿ ಹಾಕ್ಬೇಕಲ್ವಾ. ಇದು ಒಂದು ಇದಿಷ್ಟು ಒಂದು ಭಾಗ ಆಯ್ತು. ಈಗ ಅವ್ರು ಆಗ್ಲೇ ಹೇಳಿಬಿಟ್ರು, ಅದನ್ನ ಹೇಳಿದ್ದನ್ನ ನಾ ಹೇಳಿ ಸಮಯ ಹಾಳು ಮಾಡಕ್ ಇಷ್ಟ ಇಲ್ಲ. ನೀರಿಂದಾನು ಬರ್ತಾ ಇದೆ, ಮಣ್ಣಿಂದಾನು ಬರ್ತಾ ಇದೆ, ಗಾಳಿಯಿಂದಾನು ಬರ್ತಾ ಇದೆ, ಗಾಳಿಯಿಂದ ಬರ್ತಾ ಇದೆ, ಡಸ್ಟ್ ಇಂದ ಬರುತ್ತೆ ನಮ್ಗೆ. ಎಲ್ಲೋ ಯಾವ್ದೋ ದೇಶದಲ್ಲಿ ಹಾಕಿದ ಪೆಸ್ಟಿಸೈಡ್ ಕೂಡ ಅದು ಇನ್ನೊಂದು ದೇಶಕ್ಕೆ ಹೋಗುತ್ತೆ. ಅದು ಸೊ ಆ ಜಾಗದಲ್ಲೇ ಇರ್ಬೇಕು ಅನ್ನೋದು ಇಲ್ಲ, ಇನ್ನೊಂದು ದೇಶಕ್ಕೂ ಕೂಡ ಹೋಗುತ್ತೆ. ಹಾಗಾಗಿ ಇಡೀ ಜಗತ್ತಲ್ಲಿ ನಾವು ಎಷ್ಟೇ ಆರ್ಗ್ಯಾನಿಕ್ ಮಾಡ್ತೀವಿ ಅಂತಂದ್ರೂ 100% ಆರ್ಗ್ಯಾನಿಕ್ ಮಾಡಕ್ ಆಗ್ತಿಲ್ಲ. ಇಟ್ ಡಸಂಟ್ ಮೀನ್ ದಟ್ ಡಿಸ್ಕರೇಜಿಂಗ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಅಟ್ಲೀಸ್ಟ್ ಕಡಿಮೆ ಇರುತ್ತೆ. ಈ ವಿಷಯ ಹೇಳ್ಬಿಡ್ತೀನಿ. ನೆಕ್ಸ್ಟ್ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಸೀಸನ್ ಇಂದ ಹೇಗೆ ಏನ್ ತೊಂದರೆ ಆಗುತ್ತೆ, ಇದು ಹೇಗೆ ದೇಹದಲ್ಲಿ ಕಲೆಕ್ಟ್ ಆಗುತ್ತೆ, ಈಗ ಆ ವಿಷಯಕ್ಕೆ ಬರ್ತೀನಿ. ದೇಹ ಅದನ್ನ ಶೇಖರಣೆ ಮಾಡಿಕೊಳ್ಳುವ ಹಾಗೆ ನಮ್ಮ ದೇಹದ ಯಾವ ಜೀವಕೋಶಗಳು ಇಲ್ಲ. ಹೆವಿ ಮೆಟಲ್
ನಮ್ಮ ದೇಹ ಶೇಖರಣೆ ಮಾಡ್ಕೋಕೂಡ್ದು. ನಮ್ಮ ದೇಹದ ರಚನೆ ಆಗಿದೆ. ಇನ್ನೊಂದು ಏನಾಗುತ್ತೆ ಅಂದ್ರೆ ಪ್ರಾರಂಭ ಹಂತದಲ್ಲಿ ಅಂದ್ರೆ ಮೈನ್ಯೂಟ್ ಕ್ವಾಂಟಿಟಿ, ಇವುಗಳೆಲ್ಲ ಅನ್ಟ್ರೇಸಬಲ್ ಹೆವಿ ಮೆಟಲ್ಗಳಿವೆಲ್ಲ, ಇದನ್ನ ಆರಂಭದ ಹಂತದಲ್ಲಿ ಎಷ್ಟಿದೆ ಅಂತ ಡಿಟೆಕ್ಟ್ ಮಾಡಕ್ಕೂ ನಮ್ಗೆ ಆಗ್ತಾ ಇಲ್ಲ. ಇದ್ರದ್ದು ಪ್ರಮಾಣ ತುಂಬಾ ಜಾಸ್ತಿ ಆದಾಗ ನಮ್ಗೆ ದೇಹದಲ್ಲಿ ಇದೆ ಅಂತ ಅನ್ನೋದು ಗೊತ್ತಾಗುತ್ತೆ. ಆದರೆ ಇದು ಡಿಟೆಕ್ಟ್ ಮಾಡೋ ಲೆವೆಲ್ಗಿಂತ ಕಡಿಮೆ ಲೆವೆಲ್ ಅಲ್ಲಿ ಇದ್ದಾಗ್ಲೂ ಕೂಡ ತನ್ನ ಚೇಷ್ಟೆಗಳನ್ನ ದೇಹದ ಮೇಲೆ ಮಾಡುತ್ತೆ. ಒಂದೊಂದೇ ಹೇಳ್ತಾ ಹೋಗ್ತೀನಿ, ಇದು ಬಹಳ ಆಗಿರುವಂತಹ ವಿಷಯ. ಸೀಸದ್ ಒಂದ್ ವಿಷಯ ಹೇಳ್ತೀನಿ, ನೀವ್ ಹೇಳ್ತಿರೋದು 20 ಚಿಲ್ರೆ ಬೇರೆ ಯಾವ್ಯಾವ್ದು, ಅದು ಯಾವ್ದೂ ಬೇಡ, ಬರೀ ಸೀಸ ಒಂದೇ ಸಾಕು ನಮ್ಮನ್ನ ಕೊಲ್ಲೋದಿಕ್ಕೆ. ನೋಡಿ, ಈ ಸೀಸ ಅನ್ನೋದು ಹೆವಿ ಮೆಟಲ್. ಪ್ರಮುಖವಾಗಿ ಇದು ನಮ್ಮ ಮೆದುಳು, ನಮ್ಮ ನರಮಂಡಲದ ಮೇಲೆ ತುಂಬಾ ದುಷ್ಪರಿಣಾಮವನ್ನ ಬೀರುತ್ತೆ. ಯಾವಾಗ ಮಂಡಲದ ಮೇಲೆ ದುಷ್ಪರಿಣಾಮವನ್ನ ಬೀರುತ್ತೋ ಆವಾಗ ಮೆಮೊರಿ, ಕಲಿಕೆಯ ಬುದ್ಧಿ, ಇದು ಎರಡು ಹಾಳಾಗತ್ತೆ. ಕಲಿಕೆ ಬುದ್ಧಿ ಮತ್ತೆ ನೆನಪು ಬೇಕಾಗಿರೋದು ಶಾಲಾ ಮಕ್ಕಳಿಗೆ. ಅದನ್ನ ಬೆಳಗ್ಗೆ ತಿಂಡಿ ಕೊಡ್ತೀವಿ, ನೋಡಪ್ಪ ಇದನ್ನ ತಿನ್ಕೊಂಡು ಹೋಗು, ನೀನ್ ಆರೋಗ್ಯವಾಗಿರು, ನೀನ್ ಮ್ಯಾಥಮೆಟಿಕ್ಸ್ ಕ್ಲಾಸ್ ಹುಷಾರಾಗಿರು ಅಂತ ಹೇಳಿ ಕೊಡ್ತೀವಿ. ಅಲ್ಲಿ ಕಲಿಕೆಯ ಬುದ್ಧಿನೇ ಕಡಿಮೆ ಆಗಿರುತ್ತೆ, ಇದು ಸೀಸ ಒಳಗೆ ಸೇರ್ಕೊಂಡು. ಆಯ್ತಾ? ಇನ್ನೇ ವಿಷಯಕ್ಕೆ ಬರೋಣ. ಹಿರಿಯರಿಗೆ ಬಂದಾಗ ನಡಿಗೆಯ ಸಮಸ್ಯೆಗಳು ಕಾಣಿಸ್ಕೊಳುತ್ತೆ. ಎಷ್ಟೋ ಸತಿ ಹಿರಿಯರಿಗೆ ನಡಿಗೆ ಸಮಸ್ಯೆ ಕಾಣಿಸ್ಕೊಳುತ್ತೆ, ಅದು ಇನ್ಯಾವುದಕ್ಕೂ ಕನೆಕ್ಟ್ ಮಾಡ್ತೀವಿ ನಾವು. ಆದ್ರೆ ಒಳಗಡೆ ಈ ಹೆವಿ ಮೆಟಲ್ಸ್ ಎಲ್ಲ ಇದ್ದಾಗ ಇದು ಕೂಡ ನರಮಂಡಲಗಳ ಮೇಲೆ ಆಗೋದ್ರಿಂದ ಅದು ನಡಿಗೆ ಮೇಲೆ ಪ್ರಭಾವವನ್ನು ಬೀರುತ್ತೆ. ಇನ್ನು ಮೂರನೇ ಬರ್ತೀನಿ, ಗರ್ಭಿಣಿ ಹೆಣ್ಣು ಮಕ್ಕಳಿಗೆ. ಗರ್ಭಿಣಿ ಹೆಣ್ಮಕ್ಳು ಇದನ್ನ ತಿಂದಾಗ ಆ ಮಗು ಹುಟ್ಟೋದಿಕ್ಕೆ ಮೊದಲೇನೆ ತನ್ನ ದೇಹದ ಒಳಗಡೆ ಈ ಸೀಸವನ್ನ ಸೇರಿಸ್ಕೊಂಡಿದ್ದಾಗ ಅದಕ್ಕೆ ನಡಿಗೆ ಓರಿಯಂಟೇಶನ್ ಇರೋದಿಲ್ಲ. ಅಂದ್ರೆ ಈ ಸೀಸವನ್ನ ಹೆಚ್ಚಿನ ಪ್ರಮಾಣದಲ್ಲಿ ದೇಹ ಹೆಚ್ಚು ಅಂತ ಅನ್ನೋದು ಇಲ್ವೇ ಇಲ್ಲ. ಇಲ್ಲಿ ಯಾವ್ದೂನು ಒಂದು ನ್ಯಾನೋಗ್ರಾಮ್ ಅಷ್ಟು ಕೂಡ ಹೆಚ್ಚೇ ಆಗೋಗುತ್ತೆ. ಆಯ್ತಾ? ಆ ಮಗು ತೆಗ್ದಾಗ ಆದ್ರೆ ಆಗ್ತಾನೆ ನಡಿಗೆ ಕಲ್ತಿರೋ ಮಗು ನಾನು ಹೇಳ್ತಾ ಇರೋದು, ಅಮ್ಮನ ಹತ್ರ ಅಂತ ಅದ್ರ ಮನಸ್ಸು ಹೇಳ್ತಾ ಇದೆ. ಅದಕ್ಕೆ ಓರಿಯಂಟೇಶನ್ ಅಮ್ಮನ ಹತ್ರ ಹೋಗೋ ಬದಲು ಗೋಡೆ ಹತ್ರ ಹೋಗುತ್ತೆ. ಆ ಮಗುಗೆ ಕಷ್ಟ ಆಗುತ್ತೆ, ಯಾಕಂದ್ರೆ ಬೆದಳನ್ನ, ತನ್ನ ಕಾಲನ್ನ, ಅಲ್ಲಿಗಿರೋ ನರಗಳನ್ನ ಅದು ಸಂದೇಶವನ್ನ ಕೊಡೋದ್ರೊಳಗೆ ಸೋತಿರತ್ತೆ. ಇದು ಒಂದ. ಆಮೇಲೆ ಶಾಲಾ ಮಕ್ಕಳದಾಯ್ತಾ, ಹಿರಿಯರ್ದಾಯ್ತಾ, ಗರ್ಭಿಣಿ ಹೆಣ್ಮಕ್ಳದಾಯ್ತಾ, ಆಗ್ತಾನೆ ಹುಟ್ಟಿದ ಮಕ್ಳದಾಯ್ತಾ, ಇನ್ನ ವಯಸ್ಕ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಬರೋಣ. ಗಂಡ ಸೇವಿಸಿದಾಗ ನಪುಂಸಕತ್ವ ಹೆಚ್ಚಾಗ್ತಾ ಇದೆ. ಹೆಣ್ಮಕ್ಳು ಇದನ್ನ ಸ್ವೀಕರಿಸಿದಾಗ ಅದ್ ಗೊತ್ತಿರೋ ವಿಷಯನೇ, ಅಬಾರ್ಷನ್ನು ಅದು ಇದು ಎಲ್ಲ. ಏನರ್ಥ, ಮಗು ಹುಟ್ಟೋಕೆ ಮೊದಲಿಂದ ಅಂದ್ರೆ ಒಂದು ಜೀವ ಹುಟ್ಟೋಕೆ ಮೊದಲಿಂದ ಅದು ಕಡೇ ತನಕ ಎಲ್ಲಾ ಹಂತಗಳಲ್ಲೂ ಈ ಸೀಸ ದುಷ್ಪರಿಣಾಮವನ್ನ ಬೀರ್ತಾ ಇದೆ. ಇದು ಹೆವಿ ಮೆಟಲ್. ಇದು ಏನು ರಚನೆ ಹೇಗಿದೆ, ಮೂತ್ರಕೋಶಗಳ ರಚನೆ, ಈ ಹೆವಿ ಮೆಟಲ್ ಅದು ತುಂಬಾ ಸುಲಭವಾಗಿ ವಿಸರ್ಜನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ 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 ಎಸ್ ಮೇಡಮ್, ಈ ಬಗ್ಗೆ ಮಾತಾಡೋಣ ಮತ್ತೆ. ಎಸ್, ಈಗ ರಾಜ್ ಸರ್, ನಾವು ರಿಪೋರ್ಟಲ್ಲಿ ನೋಡಿದ್ವಿ, ಅಂದರೆ ಈ ನೆಲಮಂಗಲ, ಕೋಲಾರ ಮತ್ತು ಈ ಚಿಕ್ಕಬಳ್ಳಾಪುರ, ಈ ಒಂದು ಜಿಲ್ಲೆಗಳ ಸುತ್ತಮುತ್ತ ಇರುವಂಥ ಅಗ್ರಿಕಲ್ಚರ್ ಫೀಲ್ಡಲ್ಲಿ ಈ ರೀತಿ ಅಲ್ಲಿ ಬೆಳೆಯುವಂಥ ತರಕಾರಿಗಳಲ್ಲಿ ಸೀಸದ ಅಂಶ ಪತ್ತೆ ಆಗ್ತಾ ಇದೆ. ಅಂದರೆ ಈ ಸುತ್ತಮುತ್ತ ಜಾಗದಲ್ಲಿ ಸಾಯಿಲ್ ಪೊಲ್ಯೂಷನ್ ಹೆಚ್ಚಾಗಿದೆ ಅಂತನಾ, ಹೇಗೆ ಅಂತ? ಅಂದರೆ ಇದಕ್ಕೆ ಏನು ಕಾರಣ ಇರ್ಬೋದು ಈ ಜಾಗಗಳಲ್ಲಿ? ಈ ಜಾಗದಲ್ಲಿ ಹೇಳ್ಬೇಕಂದ್ರೆ ಬಹಳ ಸಮೃದ್ಧವಂತ ಭೂಮಿ ಒಂದು ಕಾಲಕ್ಕೆ. ಇದಕ್ಕೆ ಕಾರಣ ಏನಂದ್ರೆ, ಫಾರ್ ಎಕ್ಸಾಂಪಲ್ 40 ಕಣ್ಣು ಕಣಿವೆ ಆಗ್ಬೋದು, ಉತ್ತರಳ್ಳಿ ಹತ್ರ ಒಂದು ಅಣ್ಣಮ್ಮ ಬೆಟ್ಟ ಅಂತ ಇದೆ, ಸೊ ಅಲ್ಲಿ ಹರಿಯುವಂತ ನೀರಾಗ್ಬೋದು. ಇವೆಲ್ಲ 30 ವರ್ಷಗಳಿಂದ ಕುಡಿಯುವಂತ ನೀರಾಗಿತ್ತು. ಇದಕ್ಕೆ ಮೂಲ ಕಾರಣ ಮಾಲಿನ್ಯ, ಜನವಸತಿ ಹೆಚ್ಚು, ಕೈಗಾರಿಕೆಗಳು ಹೆಚ್ಚು. ಇದಕ್ಕೆ ಸಿಕ್ಕಾಪಟ್ಟೆ ಅನುಮತಿ ಕೊಡೋದು. ಈಗ ಯಾವುದೇ ಒಂದು ಭೂಮಿ ಅಥವಾ ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಈ ಕೈಗಾರಿಕೆಯಲ್ಲಿ ಯಾವ ವಸ್ತು ಉತ್ಪಾದನೆ ಮಾಡ್ತಾರೆ, ಇದರಿಂದ ನಮ್ಮ ಪರಿಸರಕ್ಕೆ ಯಾವ ರೀತಿ ಧಕ್ಕೆ ಆಗುತ್ತೆ ಇಲ್ಲ, ಅಥವಾ ಜನವಸತಿಗೆ ಯಾವ ರೀತಿ ಧಕ್ಕೆ ಆಗುತ್ತೆ ಇಲ್ಲ, ಇದನ್ನ ಆಲೋಚನೆ ಮಾಡಲಿಲ್ಲ. ಯಾಕಂದ್ರೆ ನಾವು ಬದುಕೋದಕ್ಕೆ ಭೂಮಿ ಬೇಕು, ಭೂಮಿ ಬಿಟ್ಟು ಬೇರೆ ಎಲ್ಲೂ ಬದುಕಕ್ಕಾಗಲ್ಲ. ಇದ್ರ ಬಗ್ಗೆ ಅಧಿಕಾರಿಗಳಿಗಾಗ್ಬೋದು, ರಾಜಕಾರಣಿಗಳಿರ್ಬೋದು, ಯಾರಿಗೂ ಅದ್ರ ಬಗ್ಗೆ ಕಾಳಜಿ ಇಲ್ಲ. ಈಗ ಎಲ್ಲ ಮಣ್ಣಲ್ಲಿ ಎಲ್ಲಾ ರೀತಿಯ ತರಕಾರಿ ಹಣ್ಣುಗಳನ್ನ ಬೆಳಿಲಿಕ್ಕಾಗಲ್ಲ. ಟೊಮೊಟೊಗೆ ತನ್ನದೇ ಆದಂತ ಒಂದು ಮಣ್ಣು ಬೇಕು, ಆಲೂಗೆಡ್ಡೆಗೆ ತನ್ನದೇ ಆದಂತ ಮಣ್ಣು ಬೇಕು, ಗೋಧಿಗೆ ತನ್ನದೇ ಮಣ್ಣು ಬೇಕು, ಅಕ್ಕಿಗೆ ಬೇಕು. ಇವೆಲ್ಲ ಕೃಷಿ ತಜ್ಞರನ್ನ ಒಂದು ಕರೆದು ಸಮಿತಿ ಮಾಡಿ ಈ ಭೂಮಿಯಲ್ಲಿ ಏನನ್ನ ಬೆಳಿಬಹುದು, ಇಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಬಹುದು ಇಲ್ವಾ, ಈ ನೀರನ್ನ ಯಾವ ರೀತಿ ಕಾಪಾಡ್ಕೊಳ್ಬೇಕು, ಈ ಜಲಮೂಲವನ್ನ ಮಾಲಿನ್ಯವಾಗದಂತ ರೀತಿಯಲ್ಲಿ ಯಾವ ರೀತಿ ಕಾಪಾಡ್ಕೊಳ್ಬೇಕು. ಇವತ್ತು ಜಲಚರಿಗಳು ಒಂದು ಸಹ ನೀರಲ್ಲಿಲ್ಲ. ಇವತ್ತು ಏಡಿ ಆಗ್ಬೋದು, ಆಮೆ ಆಗ್ಬೋದು, ಮತ್ತೊಂದಾಗ್ಬೋದು, ಯಾವುದು ಇಲ್ಲ, ಎಲ್ಲ ಸತ್ತೋಗಿದ್ರೆ. ಅಂದ್ರೆ ಜಲಚರಿಗಳು ಸಾಯ್ತಾ ಇದ್ದೇವೆ ಅಂದ್ರೆ ನಾವು ಸಾಯ್ತೀವಿ ಅಂತ. ಒಂದು ಸರಿ ಅಂತರ್ಜಲ
ಕಲ್ಮಶ ಆದ್ರೆ ವಿಷ ಆದ್ರೆ ಅದನ್ನ ಯಾವ ರೀತಿ ತೆಗಿತೀರಾ ಅಂತ ಟೆಕ್ನಾಲಜಿ ಇದೆಯಾ? ಇದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡಬೇಕು. ಸುಮ್ಮನೆ ಇವತ್ತು ಒಂದು ಫಾರ್ ಎಕ್ಸಾಂಪಲ್ ದೇವನಹಳ್ಳಿ ಹತ್ರ ಕೃಷಿ ಭೂಮಿನ 2700 ಎಕರೆ ವರ್ಷ ನಾನು ಹೋರಾಟಕ್ಕೆ ಹೋಗಿದ್ದೆ. ಏನಿಲ್ಲ, ಏಕಾಏಕಿ ಎಂತ ಫಲವತ್ತಾದ ಭೂಮಿಯನ್ನ, ಇಂಥ ಒಂದು ದುಸ್ಸಾಹಸನ ಸರ್ಕಾರ ಬಿಡಬೇಕು. ಈ ಭೂಮಿ ಒಳಗಡೆ ವಿಷ ಸೇರದಂತೆ, ಜಲಮೂಲಗಳಿಗೆ ವಿಷ ಸೇರದಂತೆ, ಗಾಳಿಯಲ್ಲಿ ಮತ್ತೆ ಇವತ್ತು ಅನೇಕ ಪಕ್ಷಿಗಳು ಕಾಣ್ತಾ ಇಲ್ಲ. ಆ ವಿಷ ಜಲವನ್ನ ಕುಡಿದು ವಿಷ ಆಹಾರವನ್ನ ತಿಂದು ನೋಡ್ಬೋದು ನೀವು, ಎಂತೆಂಥ ಪಕ್ಷಿಗಳಿತ್ತು ಕಾಣ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಮಾಲಿನ್ಯ, ವಾಯು ಮಾಲಿನ್ಯ, ಮಣ್ಣು ಮಾಲಿನ್ಯ, ಜಲ ಮಾಲಿನ್ಯ, ಶಬ್ದ ಮಾಲಿನ್ಯ. ಇವತ್ತು ಶಬ್ದ ಮಾಲಿನ್ಯ ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ ಅದರಿಂದ ಎಷ್ಟೋ ಜನ ಕ್ಯೂಡ್ ಆಗಿದ್ದಾರೆ, ಹಾರ್ಟ್ ಅಟ್ಯಾಕ್ ಆಗಿದೆ. ಶಬ್ದ ಮಾಲಿನ್ಯದಿಂದ ಹಾರ್ಟ್ ಅಟ್ಯಾಕ್ ಆಗುತ್ತಾ ಅಂತ ಕೆಲವರು ನಗಾಡ್ತಾರೆ, ಯಾಕಂದ್ರೆ ಅವ್ನಿಗೆ ಸೈನ್ಸ್ ನಾಲೆಜ್. ಹಾಗಾಗಿ ಫಸ್ಟ್ ತಾವು ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆ ಅಥವಾ ಅಧಿಕಾರಿಯಾಗಿ ಕೆಲಸ ಮಾಡೋಕ್ಕಿಂತ ಮುಂಚೆ ಎಲ್ಲ ಪರಿಸರದ ಬಗ್ಗೆ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಪ್ರತಿಯೊಬ್ಬ ಪ್ರಜೆಗೂ ತಿಳಿಸ್ಬೇಕಿದು ಪರಿಸರದ ಮಹತ್ವ, ಮಾಲಿನ್ಯ ಅಂದ್ರೆ ಏನು ಎಲ್ಲ ತಿಳಿಸ್ಬೇಕು ಮೇಡಮ್. ಆಗ ಮಾತ್ರ ನಾವು ಭೂಮಿಯನ್ನ ರಕ್ಷಣೆ ಮಾಡಿ. ಈಗಲೂ ಸಹ ಮನ್ಸು ಮಾಡಿದ್ರೆ, ಪ್ರತಿಯೊಬ್ಬ ಪ್ರಜೆ ಮನ್ಸು ಮಾಡಿದ್ರೆ ಮಾಲಿನ್ಯವನ್ನ ನಿಯಂತ್ರಣ ಮಾಡಬಹುದು, ಸಂಪೂರ್ಣವಾಗಿ ನಿಯಂತ್ರಣ ಮಾಡಬಹುದು. ಇವತ್ತು ತಾವು ನೋಡ್ಬೋದು, ಎಲ್ಲಂದ್ರಲ್ಲಿ ಕಸ ಬಿಸಾಕೋದು, ಚರಂಡಿಗಳಿಗೆ ಹಾಕೋದು, ಅದೇ ನೀರು ಕುಡಿತಾ ಇರೋದು ಮೇಡಮ್. ಎಲ್ಲ ಹೋಗಿ ಕಾವೇರಿಗೆ ಸೇರುತ್ತೆ. ನೀವು ಕೊಡಗು, ಮೈಸೂರು, ಬೆಂಗಳೂರು ಇವೆಲ್ಲ ಹೋಗಿ ಸೇರೋದು ಕಾವೇರಿಗೆ. ಫಾರ್ ಎಕ್ಸಾಂಪಲ್ ಕೊಡ್ತೀನಿ, ಕಾವೇರಿ ಗೊತ್ತೆ ಸೇಲಂಗೆ. ಸೇಲಂ ಅಕ್ಕಿ ರೈಸ್ ಎಲ್ಲಿಂದ ಬರ್ತಾ ಇದೆ? ಸೇಲಂ ಇಂದ ಬೆಂಗಳೂರಿಗೆ ಬರ್ತಾ ಇದೆ. ನಾವೇ ತಿಂತಾ ಇದೀವಿ, ನಾವೇ ಕುಡಿತಾ ಇದೀವಿ, ನಾವೇ ಉಣ್ತಾ ಇದೀವಿ. ಇದ್ರ ಬಗ್ಗೆ ಒಂಚೂರು ಗಮನ ಹರಿಸ್ಬೇಕು. ಕೆಲವ್ರನ್ನ ಪಟಾಕಿ ಹೊಡಿಬೇಡ ಅಂದ್ರೆ ಧರ್ಮ ವಿರೋಧ ಅಂತಾರೆ. ಪಟಾಕಿಯಿಂದ ಎಷ್ಟು ಪಕ್ಷಿಗಳು ಹೃದಯಾಘಾತ ಆಗಿ ಸತ್ತಿದೆ. ವಾಯು ಮಾಲಿನ್ಯ, ಪಟಾಕಿಗಳು ಹೊಡೆದು, ನಾಯ್ಸ್ ಪೊಲ್ಯೂಷನ್, ಜಲ ಮಾಲಿನ್ಯ ಎಲ್ಲೋಗುತ್ತೆ ಮೇಡಮ್, ಅದೆಲ್ಲೋಗುತ್ತೆ. ಆಲೋಚನೆ ಮಾಡಬೇಕು. ನೀವು ಹಬ್ಬ ಆಚರಣೆ ತುಂಬಾ ಸಂತೋಷ, ಆದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಎಲ್ಲ ಆಲೋಚನೆ ಮಾಡಬೇಕು. ಪ್ರತಿಯೊಬ್ಬ ಪ್ರಜೆನ ಕರ್ತವ್ಯ ಮೇಡಮ್. ನಾನ್ ಬದುಕ್ತಾ ಇದ್ದೀನಿ, ನನ್ನಂತೆ ಪರರು ಬದುಕಬೇಕು, ನನ್ನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು, ಪ್ರತಿಯೊಬ್ರು ತಿಳ್ಕೊಳ್ಬೇಕು. ಹಾಗಾಗಿ ಪರಿಸರನ್ನ ದೇವಸ್ಥಾನಕ್ಕೆ ಹೋಗಿಲ್ಲ, ಚರ್ಚ್ಗೆ ಹೋಗಿಲ್ಲ, ಚಿಂತೆ ಇಲ್ಲ, ಬಟ್ ಪರಿಸರವನ್ನ ದೇವಸ್ಥಾನವಾಗಿ ನೋಡಿ ನೀವು, ಖಂಡಿತ ಈ ದೇಶ ಚೆನ್ನಾಗಿರುತ್ತೆ, ಪ್ರಜೆಗಳು ಚೆನ್ನಾಗಿರ್ತಾರೆ, ಆರೋಗ್ಯವಾಗಿರ್ತಾರೆ. ನನ್ನ ಉದ್ದೇಶ ಮೇಡಮ್. ಎಸ್, ಇನ್ನು ಡಾಕ್ಟರ್ ಶರದ್ ಅವರೇ, ಈಗ ಈ ರೀತಿಯಾದಂತಹ ಸೀಸದ ಅಂಶ ಇರೋದು ಮಕ್ಕಳಲ್ಲಿ ಯಾವ ರೀತಿ ಇದು ಎಫೆಕ್ಟ್ ಮಾಡುತ್ತೆ, ಮಕ್ಕಳ ಡೆವಲಪ್ಮೆಂಟ್ಗೆ, ಹಾಗೆ ಪ್ರೆಗ್ನೆಂಟ್ ಲೇಡೀಸ್ಗೆ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ, ಜೊತೆಗೆ ಇದಕ್ಕೆ ಸೊಲ್ಯೂಷನ್ ಏನು, ಅಂದ್ರೆ ಯಾವ ರೀತಿ ಕ್ಲೀನ್ ಮಾಡ್ಕೊಂಡು ನಾವು ವೆಜಿಟೇಬಲ್ಸ್ಗಳನ್ನ ತಿನ್ಬೇಕು ಅಂತ? ಕರೆಕ್ಟ್. ಮೊದಲನೇದಾಗಿ ಮೇಡಮ್ ಹೇಳ್ತಿದ್ರು, ಅದನ್ನ ಕಂಟಿನ್ಯೂಷನ್ ಮಾಡ್ತೇನೆ. ಆಲ್ರೆಡಿ ಹೇಳ್ತಿದ್ರು. ಸೊ ಸಿಂಪಲ್ ಒಂದು ಮಕ್ಕಳಲ್ಲಾಗ್ಲಿ ಅಥವಾ ಪ್ರೆಗ್ನೆಂಟ್ ಇರೋರಲ್ಲಾಗ್ಲಿ ಸಿಂಪಲ್ ಹೊಟ್ಟೆ ನೋವು ಕಾಣಿಸ್ಕೊಳ್ಬಹುದು, ಅಥವಾ ಅವರಿಗೆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಓದಿದ ಜ್ಞಾಪಕ ಇರ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಇದೆಲ್ಲ ತುಂಬಾ ಮಿನಿಮಲ್ ಆಗಿತ್ತು, ತುಂಬಾನೇ ಕಡಿಮೆ ಇದೆ ಸೀಸ ನಮ್ಮ ರಕ್ತದಲ್ಲಿ, ದೇಹದಲ್ಲಿ ಅಂತ ಹೇಳಿದಾಗ ಈ ರೀತಿ ಆಗುವಂತ ಸಮಸ್ಯೆಗಳು. ಇನ್ನು ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅವಾಗ ಮಕ್ಕಳಿಗೆ ಈ ಫಿಟ್ಸ್ ಅಂತ ಏನ್ ಹೇಳ್ತೇವೆ, ಕನ್ವಲ್ಷನ್ಸ್ ಬರ್ಬಹುದು, ಸೀಸರ್ಸ್ ಬರುವಂತ ಸಾಧ್ಯತೆಗಳಿರುತ್ತೆ. ಅದಲ್ದೇನೆ ಇನ್ನೂ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಅವಾಗ ಅವರು ಮೂರ್ಛೆ ತಪ್ಪಿ ಬೀಳುವಂಥದ್ದು, ಇದೆಲ್ಲ ಕೂಡ ಆಗುವಂತ ಸಾಧ್ಯತೆಗಳಿರುತ್ತೆ. ಪ್ರೆಗ್ನೆಂಟ್ ಲೇಡೀಸ್ ಅಲ್ಲೂ ಕೂಡ ಅಷ್ಟೇ, ಡೈರೆಕ್ಟ್ ಆಗಿ ಅವರಿಗೆ ಇಂಪ್ಯಾಕ್ಟ್ ಏನಾಗ್ತಿರುತ್ತೆ ಅಂತ ಹೇಳಿದ್ರೆ ತುಂಬಾನೇ ಮೂಡ್ ಸ್ವಿಂಗ್ಸ್ ಆಗುವಂಥದ್ದು. ಆಲ್ರೆಡಿ ಪ್ರೆಗ್ನೆನ್ಸಿಯಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋದ್ರಿಂದ ತುಂಬಾ ಜನರಿಗೆ ಆಲ್ರೆಡಿ ಇದ್ದೇ ಇರುತ್ತೆ. ಅದರ ಜೊತೆ ಲೆಡ್ ಪಾಯ್ಸನಿಂಗ್ ಆಯ್ತು ಅಂತ ಹೇಳಿದ್ರೆ ಇನ್ನು ಜಾಸ್ತಿ ಮೂಡ್ ಸ್ವಿಂಗ್ಸ್ ಆಗುವಂತ ಸಾಧ್ಯತೆಗಳಿರುತ್ತೆ. ಅದಲ್ದೇನೆ ಹುಟ್ಟುವ ಮಗುವಿಗೆ, ಮೇಡಮ್ ತುಂಬಾ ಚೆನ್ನಾಗಿ ಹೇಳ್ತಿದ್ರು, ಹುಟ್ಟುವ ಮಗುವಿಗೆ ಯಾವಾಗ ಹುಟ್ಟಿನ ಮಗು ಏನಿರುತ್ತೆ ಅದರ ಒಂದು ನಡಿಗೆ ಅಂದ್ರೆ ಮೈಲ್ ಸ್ಟೋನ್ಸ್ ಅಂತ ಏನ್ ಹೇಳ್ತೇವೆ, ಅದು ಕೂಡ ಅಫೆಕ್ಟ್ ಆಗ್ಬಿಟ್ಟು ಡಿಲೇಡ್ ಮೈಲ್ ಸ್ಟೋನ್ಸ್ ಆಗುವಂತ ಸಾಧ್ಯತೆಗಳು. ಡಿಲೇಡ್ ಆಯ್ತು ಅಂತ ಹೇಳಿದ್ರೆ ಮೈಲ್ ಸ್ಟೋನ್, ಆ ಮಗು ಒಂದು ನಿಲ್ಲಿಕ್ಕಿಲ್ಲ ಬೇಗ, ಕೊಳ್ಳೋದಕ್ಕಿಲ್ಲ ಅಥವಾ ನಡಿಲಿಕ್ಕಾಗಲ್ಲ, ಎಲ್ಲ ಆಯ್ತು ಅಂತ ಹೇಳಿದ್ರು ಓರಿಯೆಂಟೇಷನ್, ಲ್ಯಾಕ್ ಆಫ್ ಓರಿಯೆಂಟೇಷನ್. ಮೇಡಮ್ ತುಂಬಾ ಚೆನ್ನಾಗಿ ಹೇಳ್ತಿದ್ರು, ಇಲ್ಲಿಂದ ಅಲ್ಲಿ ನಡ್ಕೊಂಡು ಹೋಗಿ ಬಿಡುತ್ತೆ ಅಥವಾ ನಡ್ಕೊಂಡು ಹೋಗಿ ಬೇರೆ ಕಡೆ ಹೋಗುತ್ತೆ, ಇದೆಲ್ಲ ಆಗುತ್ತೆ. ಇನ್ನು ಇದನ್ನ ಹೇಗೆ ನಾವು ನಿವಾರಣೆ ಮಾಡ್ಬೇಕು ಅಂತ ಹೇಳಿದ್ರೆ ಹಲವಾರು ಥೆರಪೀಸ್ಗಳಿದೆ, ಇಲೇಷನ್ ಅದೆಲ್ಲ ಥೆರಪೀಸ್ಗಳಿದೆ. ಬಟ್ ಅದಕ್ಕಿಂತ ಅಂದ್ರೆ ಪಾಯ್ಸನಿಂಗ್ ಆದ್ಮೇಲೆ ಆಗದೆ ಇರುವಂತ ನೋಡ್ಕೊಳ್ಳೋದು ತುಂಬಾ ಒಳ್ಳೇದು. ನೀವ್ ಹೇಳಿರುವಂಗೆ ತರಕಾರಿನ ಬಿಸಿ ನೀರಲ್ಲಿ ವಾಶ್ ಮಾಡಿ ಅಥವಾ ಸ್ವಲ್ಪ ನೆನೆ ಇಟ್ಬಿಟ್ಟು ಆಮೇಲೆ ಅದನ್ನ ನೋಡುದು, ಹೊರಗಡೆ ಇರುವಂತಹ ಒಂದು ಅಂಶವನ್ನ, ಕೊಳಚೆಯನ್ನ ಕ್ಲೀನ್ ಮಾಡುತ್ತೆ. ತರಕಾರಿ ಒಳಗಡೆನೆ ಸೀಸ ಇದೆ, ಲೆಡ್ ಇದೆ ಅಂತ ಇವಾಗ ಏನಾದ್ರು ಆ ರೀತಿ ಇತ್ತು ಅಂತ ಹೇಳಿದ್ರೆ ಅವಾಗ ಲೆಡ್ ಪಾಯ್ಸನಿಂಗ್ ಇಂದ ಎಲ್ಲರನ್ನೂ ಕೂಡ ಕಾಪಾಡೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ಇಲ್ಲಿ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನಾವು ವಾಶ್ ಮಾಡಿ ಯೂಸ್ ಮಾಡುವಂಥದ್ದು ಅಥವಾ ಬಾಯ್ಲ್ ಮಾಡಿ ಯೂಸ್ ಮಾಡುವಂಥದ್ದು ಖಂಡಿತವಾಗ್ಲೂ ಮಾಡಬಹುದು. ಆದ್ರೆ ಕ್ರಮೇಣವಾಗಿ
ಈ ಓವರ್ ಆಲ್ ಪರಿಸರ ಏನಿದೆ ಅದನ್ನ ನಾವು ರಕ್ಷಣೆ ಮಾಡಬೇಕು, ಸಂರಕ್ಷಣೆ ಮಾಡಬೇಕು. ಅಲ್ಲಿ ನಾವು ಇಂಪ್ರೂವ್ಮೆಂಟ್ಸ್ ಅನ್ನ ತಗೊಂಡ್ಬಂದ್ರೆ ಅದರ ಇಂಪ್ಯಾಕ್ಟ್ ನಮಗೆ ಒಂದು ಸಾಯಿಲಿನ ಫಲವತ್ತತೆಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದರಿಂದ ತರಕಾರಿಗಳು ಇಂಪ್ರೂವ್ಮೆಂಟ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಟೆಂಪರರಿ ಆಗಿ ಸದ್ಯಕ್ಕೆ ಇದನ್ನೆಲ್ಲ ಮಾಡಬಹುದು, ನಾವು ವಾಶ್ ಮಾಡಿ ಕ್ಲೀನ್ ಮಾಡಿ ತಿನ್ಬಹುದು, ಎಲ್ಲ ಮಾಡಬಹುದು. ಬಟ್ ಕ್ರಮೇಣವಾಗಿ ಬಿಲ್ಡಪ್ ಆಗ್ತಾ ಇದೆ, ಅಲ್ಲಿ ಲೆಡ್ ಪಾಯ್ಸನಿಂಗ್ ಆಗ್ತಾನೆ ಇದೆ ಅಂತ ಹೇಳಿದ್ರೆ ಕಮಿಂಗ್ ಟೈಮ್ ಅಂದ್ರೆ ಇನ್ನೊಂದು 5 ವರ್ಷ 6 ವರ್ಷ ಆಗುವಷ್ಟೊತ್ತಿಗೆ ಯಾವ ಯಾವ ರೋಗಗಳು, ಯಾವ ಡಿಸೀಸ್ಗಳು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ ನಾವು ಅದ್ರ ಬಗ್ಗೆ ಊಹಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ. ಕ್ವಶನ್ ಇದೆಯಾ? ಎಸ್ ಸರ್, ಒಬ್ರು ಕ್ವಶನ್ ಇದೆ. ಸರ್, ನಾನು ನೀವು ಹೋಗ್ತೀನಿ ಅಂತ ಹೇಳ್ತಾ ಇರೋದಕ್ಕೆ ಒಂದು ಗೃಹಿಣಿಯಾಗೆ ಆ್ಯಂಡ್ ಲೈಕ್ ಆಸ್ ಎ ಮದರ್ ನಂದೊಂದು ಕಾಳಜಿ ಇದೆ. ಇವಾಗ ಈ ಲೆಡ್ಡು ಹೇಗೂ ಬಾಡಿ ಒಳಗೆ ಹೋಗಿದೆ ಮಕ್ಕಳಿಗೆ, ಪ್ರೆಗ್ನೆಂಟ್ ಲೇಡೀಸ್ ಆ್ಯಂಡ್ ವಲ್ನರಬಲ್ ಸೆಕ್ಟ್ ಆಫ್ ಪೀಪಲ್ಗೆ ಅಂತ ಇಟ್ಕೊಂಡಾಗ ಈಸ್ ದೇರ್ ಎನಿ ಪಾಸಿಬಿಲಿಟಿ ಆ ಲೆಡ್ನ ನಾವು ದೇಹದಿಂದ ತೆಗಿಯೋಕ್ಕಾಗತ್ತಾ? ಬಟ್ ನನಗೆ ಗೊತ್ತಿರೋ ಥರ ಒಂದು ಕೇಸ್ನಲ್ಲಿ ವೈಟಮಿನ್ ಸಿ, ಕ್ಯಾಲ್ಶಿಯಮ್ ಆ್ಯಂಡ್ ಅಯನ್ ಕೊಟ್ಟರೆ ಇಟ್ ಅವಾಯ್ಡ್ಸ್ ಇನ್ ದ ಅಬ್ಸಾರ್ಪ್ಷನ್ ಆಫ್ ಲೆಡ್ ಅಂತ ಡಾಕ್ಟರ್ಸ್ ಹೇಳಿರೋದು ನನಗೆ ಗೊತ್ತಿದೆ. ಬಟ್ ಈಸ್ ಇಟ್ ಎ ಫುಲ್ ಪ್ರೂಫ್ ಇದಾ ಏನು ಅಂತ ಗೊತ್ತಿಲ್ಲ. ಬಿಕಾಸ್ ಇವಾಗ ನಮಗೆ ಬರ್ತಾ ಇರೋ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಆಗಲಿ ಪ್ರತಿಯೊಂದೂ ಅದು ಅಡಲ್ಟ್ರೇಟೆಡೆ. ಸಿ ಯು ಡೋಂಟ್ ಹ್ಯಾವ್ ದ ಪೊಟೆನ್ಸಿ ಆಫ್ ದ ಡ್ರಗ್ಸ್ ಆಲ್ಸೋ 100% ಗ್ಯಾರಂಟಿ ಇಲ್ಲ. ಸೊ ನಾವು ಆರ್ ವಿ ಇಂಡ್ಯೂಸಿಂಗ್ ಮೋರ್ ಟಾಕ್ಸಿನ್ಸ್ ಆ್ಯಂಡ್ ದ ಪಾಯ್ಸನ್ ಟು ದ ಆಲ್ರೆಡಿ ಟಾಕ್ಸಿಕೇಟೆಡ್ ಬಾಡಿನ, ಅಥವಾ ಇದೇನು ಒಂದು ಎವ್ರಿಬಡಿ ಆರ್ ಹ್ಯಾಂಡಿಂಗ್ ಗ್ಲೋ, ನಂಗೆ ಗೊತ್ತಾಗ್ತಾ ಇಲ್ಲ. ಇದು ಒಂಥರ ಡಿಪ್ರೆಷನ್ ಮೋಡ್ಗೆ ಹೋಗೋ ಥರ ಇದೆ ನನಗೆ. ಹೌದು, ಕರೆಕ್ಟ್ ಆಗಿ ಹೇಳ್ತಿದ್ದಾರೆ ಮೇಡಮ್ ನೀವು. ಇದನ್ನೆಲ್ಲ ದೇಹದಿಂದ ತೆಗೆದು ಹಾಕೋದಕ್ಕೆ ನಾವು ಡಿಟಾಕ್ಸ್ ಅಂತ ಹೇಳ್ತೇವೆ, ಸರಿನಾ? ಬೇಡದೇ ಇರುವಂತಹ ಕಲ್ಮಶಗಳು ನಮ್ಮ ದೇಹದಲ್ಲಿದೆ, ಅದನ್ನ ನಾವು ಸ್ವಚ್ಛಗೊಳಿಸೋದಕ್ಕೆ ಡಿಟಾಕ್ಸ್ ಅಂತ ಹೇಳ್ತೇವೆ. ಸೊ ಇದಕ್ಕೆ ಹಲವಾರು ಬಗೆಗಳಿರುತ್ತೆ. ನೀವು ಹೇಳಿರೋದು ಕೂಡ ಒಂದು ಚಿಕ್ಕವಾದಂತ ಬಗೆ, ಡೆಫಿನೆಟ್ಲಿ ಅದು ಕೂಡ ಬಗೆನೆ. ಆದ್ರೆ ಎಲ್ಲಿ ಮಿನಿಮಲ್ ಇರುತ್ತೆ ಲೆಡ್ ಪಾಯ್ಸನಿಂಗು, ಅಲ್ಲಿ ಈ ರೀತಿಗಳನ್ನ ಯೂಸ್ ಮಾಡಿ ನಾವು ಒಂದ್ ಲೆವೆಲ್ಗೆ ಅದನ್ನ ತಗೊಂಡು ಹೋಗ್ಬೋದು. ಲೆಡ್ ಪಾಯ್ಸನಿಂಗ್ ಇರೋದನ್ನ ಡೆಫಿನೆಟ್ಲಿ ಅದು ಹೊರಗೆ ಹೋಗುವಂತದ್ದು ಮೂತ್ರದಿಂದ ಮತ್ತು ಮಲದಿಂದ, ಯಾವುದು ಲೆಡ್ ಒಂದು ಲೆವೆಲ್ಗೆ ತಗೊಂಡು ಹೋಗ್ಬೋದು. ಆದ್ರೆ ತುಂಬಾನೇ ಜಾಸ್ತಿ ಆಗಿದೆ ಲೆಡ್ ಪಾಯ್ಸನಿಂಗ್ ಅಂತ ಹೇಳಿದ್ರೆ ಅವಾಗ ಯಾವುದೇ ರೀತಿಯಾದಂತಹ ನಮ್ಮ ಥೆರಪೀಸ್ಗಳು, ಟ್ರೀಟ್ಮೆಂಟ್ಸ್ಗಳು ಯೂಶುವಲಿ ವರ್ಕ್ ಆಗಲ್ಲ. ಬಿಕಾಸ್ ಅದು ಆಲ್ರೆಡಿ ಏನ್ ಡ್ಯಾಮೇಜ್ ಮಾಡಬೇಕು ಆ ಡ್ಯಾಮೇಜ್ ಮಾಡಿಬಿಟ್ಟಿರುತ್ತೆ. ಅಂಡ್ ಲೆಡ್ ಇಂದ ಆಗಿರುವಂತಹ ಹಲವಾರು ಡ್ಯಾಮೇಜಸ್ಗಳು ಇರ್ರಿವರ್ಸಿಬಲ್, ರಿವರ್ಸ್ ಮಾಡೋದಕ್ಕೆ ಅಷ್ಟು ಈಸಿ ಇರಲ್ಲ. ಇವಾಗ ಲೆಡ್ ಇಂದ ಏನಾದ್ರೂ ನಮ್ಮ ನರ್ವ್ ಡ್ಯಾಮೇಜ್ ಆಲ್ರೆಡಿ ಆಗಿದೆ ಅಂತ ಹೇಳಿದ್ರೆ ಆ ಡ್ಯಾಮೇಜ್ ಅನ್ನು ರಿವರ್ಸ್ ಮಾಡ್ಲಿಕ್ಕೆ ಆಗಲ್ಲ. ಮುಂದೆ ಡ್ಯಾಮೇಜ್ ಆಗದೆ ಇರೋಂಗೆ ನಾವು ಕೆಲವೊಂದು ಚಿಕಿತ್ಸೆಗಳನ್ನ ನೀವು ಹೇಳಿರೋಂಗೆ ವೈಟಮಿನ್ ಸಿ ಇರ್ಬೋದು ಅಥವಾ ಕ್ಯಾಲ್ಸಿಯಂ ಇರ್ಬೋದು, ಅದನ್ನ ನಾವು ಯೂಸ್ ಮಾಡ್ಕೊಂಡು ಮಾಡಬಹುದು. ಇನ್ನು ಕ್ಯಾಲ್ಸಿಯಂ ಆಲ್ರೆಡಿ ಸಿಗ್ತಿರುವಂತ ಸಪ್ಲಿಮೆಂಟ್ಸ್ ಇರಲಿ, ಅದೆಲ್ಲ ಆಲ್ರೆಡಿ ಅಡಲ್ಟರೇಟೆಡ್ ಇದೆಯಾ ಅಂತ ಹೇಳೋದು ಮೇ ಬಿ ಅದು ಮುಂದಿನ ಚರ್ಚೆಯಲ್ಲಿ ತಗೊಳ್ಳೋಣ. ನಾವು ಡೆಫಿನೆಟ್ಲಿ ಅಲ್ಲೂ ಕೂಡ ಚರ್ಚೆ ಮಾಡಬೇಕು. ಆದ್ರೆ ಮಿನಿಮಲ್ ಇದೆ ಪಾಯ್ಸನಿಂಗ್ ಅಂತ ಹೇಳಿದ್ರೆ ಈ ರೀತಿಯಾದಂತಹ ಒಂದು ಸಿಂಪಲ್ ಟೆಕ್ನಿಕ್ಸ್ ಗಳನ್ನ ಯೂಸ್ ಮಾಡಬಹುದು. ಬಟ್ ಲೆಡ್ ಪಾಯ್ಸನಿಂಗ್ ಅಂತ ಹೇಳೋದು ತುಂಬಾ ಕಾಂಪ್ಲಿಕೇಟೆಡ್ ಥಿಂಗ್. ಇದು ಅಷ್ಟೊಂದು ಈಸಿಯಾಗಿ ದೇಹದಿಂದ ಹೊರಗಡೆ ಹೋಗಲ್ಲ. ಹಲವಾರು ತಿಂಗಳುಗಳು ತಗೊಳುತ್ತೆ, ಹಲವಾರು ವಾರಗಳು ತಗೊಳುತ್ತೆ. ಅಷ್ಟೊಂದು ದಿವಸ ಅದು ನಮ್ಮ ದೇಹದಲ್ಲಿ, ನಮ್ಮ ರಕ್ತದಲ್ಲಿ ಹರಿತಾ ಇದೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿರುವಂತಹ ವೈಟಲ್ ಆರ್ಗನ್ಸ್, ಎಸ್ಪೆಷಲಿ ನಾನು ಆವಾಗಲೇ ಹೇಳ್ತಿದ್ದೆ, ಬ್ರೈನ್ ಇರ್ಬೋದು ಅಥವಾ ನಮ್ಮ ನರ್ವಸ್ ಸಿಸ್ಟಮ್ ಇರ್ಬೋದು, ತುಂಬಾನೇ ಇರ್ರಿವರ್ಸಿಬಲ್ ಡ್ಯಾಮೇಜ್ ಸ್ಟೇಟಿಗೆ ಹೋಗಿರುತ್ತೆ. ಆ್ಯಂಡ್ ಎನಿ ಬ್ಲಡ್ ಟೆಸ್ಟ್ ಡು ಯು ರೆಕಮೆಂಡ್ ಸರ್? ಯಾಕಂದರೆ ಇದು ಹೋಗಲಿ ವಯಸ್ಸಾಗಿರೋರಿಗೆ ಏನೋ ಹೋಗಲಿ, ಬಟ್ ಈ ಥರ ಏನಾದರೂ ಬ್ಲಡ್ ಟೆಸ್ಟ್ ಇದೆ ಇನ್ಷಿಯಲಾಗಿ ಗೊತ್ತಾಗುತ್ತೆ ಅಂದರೆ ಗೌರ್ಮೆಂಟ್ ಕ್ಯಾನ್ ಟೇಕ್ ಎ ಸ್ಟೆಪ್. ಎಲ್ಲ ಸ್ಕೂಲ್ಗೆ ಕಾಲೇಜ್ಗೆ ಹೋಗಿ ಒಂದು ಫ್ರೀ ಬ್ಲಡ್ ಟೆಸ್ಟ್ ಮಾಡಲಿ, ತಿಳ್ಕೊಳ್ಳಿ, ಅದಾದರೂ ಮಾಡಲಿ. ಅಟ್ಲೀಸ್ಟ್ ಸಾಯಿಲ್ ಟೆಸ್ಟಿಂಗು, ಪಲ್ಯೂಷನ್ ಅಂತೂ ಕಂಟ್ರೋಲ್ ಮಾಡ್ತಾ ಇಲ್ಲ ಇಲ್ಲಿ. ವೆಹಿಕ್ಯುಲರ್ ಪಲ್ಯೂಷನು, ಇದ್ರ ಜೊತೆಗೆ ಇನ್ನೊಂದು ಹೇಳಬೇಕು, ಹ್ಯೂಮನ್ ಪಲ್ಯೂಟು ಆಗೋಗಿದ್ದಾರೆ. ಸೊ ಅದಕ್ಕೆ ಸ್ಕೂಲ್ ಮಕ್ಕಳಿಗೆ, ಕಾಲೇಜ್ ಅವ್ರಿಗೆ ಏನಾದರೂ ಬ್ಲಡ್ ಟೆಸ್ಟ್ ಇದ್ದರೆ ನೀವು ಹೋಗೋ ಮುಂಚೆ ಹೇಳ್ಬಿಟ್ರೆ ಥ್ರೂ ದ ಮೀಡಿಯಾ ಸೋಷಿಯಲ್ ಅವೇರ್ನೆಸ್ ಬರುತ್ತೆ ಅಂತ. ಖಂಡಿತವಾಗ್ಲೂ ಮೇಡಮ್, ಹೆವಿ ಮೆಟಲ್ ಟಾಕ್ಸಿಸಿಟಿ ಟೆಸ್ಟ್ ಮಾಡ್ಲಿಕ್ಕೆ ಎಲ್ಲ ಹೆವಿ ಮೆಟಲ್ಸ್ ಟೆಸ್ಟ್ ಮಾಡುವಂತದ್ದು ಬ್ಲಡ್ ಅಲ್ಲಿ ಇದೆ. ಬ್ಲಡ್ ಟೆಸ್ಟ್ ಅಲ್ಲೇ ಮಾಡಬಹುದು ಅದನ್ನ. ಬ್ಲಡ್ ಟೆಸ್ಟ್ ಅಲ್ಲೇನೆ ಹಲವಾರು ಲ್ಯಾಬ್ಸ್ ಗಳಲ್ಲಿ ಹಾಗೆ ಆಗುತ್ತೆ. ಹ್ಯೂಮನ್ ಪೊಲ್ಯೂಟೆಡ್ ಅಂತ ಹೇಳೋದು ತುಂಬಾ ಒಂದು ಡೆಫಿನೆಟ್ ಆಗಿ ಆಗಿರುವಂತದ್ದು. ಹ್ಯೂಮನ್ ಜಸ್ಟ್ ಫಿಸಿಕಲಿ ಅಷ್ಟೇ ಅಲ್ಲ, ಮೆಂಟಲಿ, ಫಿಸಿಕಲಿ, ಸ್ಪಿರಿಚುವಲಿ, ಇಮೋಷನಲಿ ಎಲ್ಲಾ ಕಡೆನೂ ಪೊಲ್ಯೂಟೆಡ್ ಆಗಿ, ಕರಪ್ಟೆಡ್ ಆಗಿರುವಂತದ್ದನ್ನು ನಾವು ಇವಾಗ ನೋಡ್ತಾ ಇದ್ದೇವೆ. ಮೇ ಬಿ ಅದಕ್ಕೆ ಬೇರೆ ಯಾವತ್ತೋ ಒಂದ್ ದಿವಸ ಚರ್ಚೆ ಮಾಡಬೇಕಾಗುತ್ತೆ. ಸಿಂಪಲ್ ಹೆವಿ ಮೆಟಲ್ ಟೆಸ್ಟಿಂಗ್ ಬ್ಲಡ್ ಅಲ್ಲಿ ನಾವು ಈಸಿಯಾಗಿ ಮಾಡಬಹುದು. ಮಕ್ಕಳಲ್ಲೂ ಕೂಡ ಮಾಡಬಹುದು, ಎಲ್ಲರಲ್ಲೂ ಕೂಡ ಮಾಡಬಹುದು. ಎಲ್ಲ ಲ್ಯಾಬಲ್ಲೂ ಕೂಡ ಅದು ಟೆಸ್ಟಿಂಗ್ ಆಗುತ್ತೆ. ಇದನ್ನ ಇನಿಷಿಯೇಟಿವ್ ಆಗಿ ತಗೊಂಡು ಸ್ಕೂಲ್ಸ್ ಗಳಲ್ಲಿ, ಕಾಲೇಜಸ್ ಗಳಲ್ಲಿ ಮಾಡಿಸಿದ್ರೆ ತುಂಬಾ ಒಳ್ಳೇದು. ಎಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಡಿಸ್ಕಷನ್ ಅಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು. ಧನ್ಯವಾದ.
ಎಸ್, ತರಕಾರಿಗಳನ್ನು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅಥವಾ ಹಣ್ಣುಗಳನ್ನು ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ತರಕಾರಿಗಳಲ್ಲಿ ಅಥವಾ ಹಣ್ಣುಗಳಲ್ಲಿ ಪಾಯ್ಸನ್ ಇರೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮಾತಾಡೋಣ. ಎಸ್, ಏನೋ ಸುಮಾ ಮೇಡಮ್, ಈಗ ಒಬ್ಬ ಗೃಹಿಣಿಯಾಗಿ ನೀವು ಈಗ ಮಾರ್ಕೆಟ್ಗೆ ಹೋಗ್ತೀರಾ, ಅಲ್ಲಿ ವೆಜಿಟೇಬಲ್ಸ್ನ ಪರ್ಚೇಸ್ ಮಾಡ್ತೀರಾ. ಯಾವತ್ತಾದರೂ ನೀವು ಈ ವೆಜಿಟೇಬಲ್ಸ್ ಎಲ್ಲಿಂದ ಬರುತ್ತೆ ಅದ್ರ ಮೂಲನ ವಿಚಾರಿಸುವಂಥ ಪ್ರಯತ್ನ ಮಾಡಿದ್ದೀರಾ? ಯಾಕಂದರೆ ನನಗೆ ಒಂಥರ ಹೇಗೆ ಅಂದರೆ ಇವಾಗ ಈ ಆರ್ಗ್ಯಾನಿಕ್ ಅನ್ನೋದು ಒಂದು ಹೊಸ ಹುಚ್ಚಿಡ್ದುಬಿಟ್ಟು. ಹೌದು. ನಾನು ಆರ್ಗ್ಯಾನಿಕ್ ಅನ್ನೋದನ್ನ ಖಂಡಿತವಾಗ್ಲೂ ನಾನು ಒಪ್ಪಲ್ಲ. ಯಾಕಂದರೆ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಬೇಕು ಅಂದರೆ ಒಂದು 7 years ಆ ಒಂದು ಪರ್ಟಿಕ್ಯುಲರ್ ಫಾರ್ಮಿಂಗ್ ಅವರು 7 years ವಿತೌಟ್ ಪೆಸ್ಟಿಸೈಡ್ ಅವ್ರು ಗ್ರೋ ಮಾಡಿದರೆ ಆವಾಗ ಅವ್ರಿಗೆ ಸಿಗತ್ತೆ ಕರೆಕ್ಟಾಗಿ ಆರ್ಗ್ಯಾನಿಕ್ ಸರ್ಟಿಫಿಕೇಟ್. ದಿಸ್ ಈಸ್ ದ ಯಾವುದು ನಮ್ಮ ಜಪಾನ್ದು ಸ್ಟ್ಯಾಂಡರ್ಡ್ಸ್ JS ಅಂತಾರೆ. ಸೊ ದಟ್ ಈಸ್ ವಾಟ್ ದ ಹೋಲ್ ವರ್ಲ್ಡ್ ಯೂಶಲಿ ಫಾಲೋಸ್. ಬಿಟ್ಬಿಡಿ, ನಮ್ದೊಂದು ಬಿಟ್ಬಿಡಿ, ನಮ್ಮದು ಚೈನಾ ಅವ್ರದ್ದು ಎಲ್ಲ ಬಿಟ್ಬಿಡಿ. ಸೊ ಅದು ಮಾಡದೇ ಇದ್ದಾಗ ಸುಮ್ಮನೆ ಕಾಸ್ಗೋಸ್ಕರ ಇದು ಎಲ್ಲಿಂದ ತಂದಿಯಪ್ಪ, ಇದೇನಿದು ಆರ್ಗ್ಯಾನಿಕ್ ಅಂತ ಇದ್ರ ಮೇಲೆ ಸರ್ಟಿಫಿಕೇಟ್ ಎಲ್ಲಿ ಸೋರ್ಸ್ ಎಲ್ಲಿ ಅಂದಿದ ತಕ್ಷಣ ನೆಕ್ಸ್ಟ್ ಡೇ ಒಂದು ಸ್ಟಿಕ್ಕರ್ ಬಂದ್ಬಿಡುತ್ತೆ. ಅವರೇ ಬೇಕಾದ್ರೆ ಅದು ಮಾಡ್ಬೋದು. ಅದು ಎಲ್ಲ ಈಗ ಹ್ಯಾಂಡ್ ಮೇಡ್, ಹೋಮ್ ಮೇಡ್ ಎಲ್ಲ ಆ ಥರ ಇನ್ಸ್ಟೆಂಟ್ ಮೇಡ್ ಆಗೋದು. ಸೊ ಯು ಕಾಂಟ್ ನೋ ದ ಸೋರ್ಸ್ ಆಫ್ ದಟ್. ಸೊ ಎಲ್ಲ ಕಡೆ ಒಂದು ಪಾಯಿಂಟ್ ಆಫ್ ಕಾಮನ್ ಏನಿದೆ ಅಂದರೆ ಕಾಸು. Everyone wants to make money, instant money at the cost of their own life. ಅದು ಅವ್ರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಸೊ ಇವಾಗ ಈ ಆರ್ಗ್ಯಾನಿಕ್ ಅನ್ನೋ ಲೇಬಲ್ನ ಬಿಟ್ಬಿಟ್ಟು ನಾನು ಬೇರೆ ತರಕಾರಿ ತಗೋಬೇಕಾದ್ರೂ, ಕಮಿಂಗ್ ಟು ಮೈ ಪಾಯಿಂಟ್, ಐ ಡು ಎ ಸ್ಮಾರ್ಟ್ ಪರ್ಚೇಸ್. ಇವತ್ತು ತೊಗೊಂಡಿರೋ ತರಕಾರಿ ಅಂಗಡಿಲಾಗಲಿ ತರಕಾರಿ ವೆಂಡರ್ ಹತ್ರ ನೆಕ್ಸ್ಟ್ ಟೈಮ್ ನಾನು ತೊಗೊಳ್ಳಲ್ಲ. ಓಕೆ, ಐ ಆಲ್ವೇಸ್ ಚೇಂಜ್. ಸೊ ನನಗೇನಾದರೂ ಸಿಕ್ಕಾದ್ರೆ ಯಾವ ತರಕಾರಿ ತಿಂದಾಗ ಎಲ್ಲಿಂದ ತಂದೆ ಏನಾಯ್ತು ಅನ್ನೋದು ನಂಗೆ ಗೊತ್ತಾಗತ್ತೆ. ಇದೊಂಥರ ಹೇಗೆ ಅಂದರೆ ನಾವು ಸ್ಮಾರ್ಟ್ ಆಗೋ ಥರ ಅನಾಲಿಸಿಸ್ ಮಾಡ್ಕೊಬೇಕು. ಏನು ನಮ್ಮ ಒಂದು ಎನ್ವೈರ್ಮೆಂಟ್ ಎಕೋಸಿಸ್ಟಮ್ ಹೇಳ್ಕೊಟ್ಬಿಡ್ತಾ ಇದೆ. ಸೊ ಇದು ಹೆಂಗೆ ಅಂದರೆ ನಾನೇ ಒಂದು ಲ್ಯಾಬ್ ಆಗಿ ಇಟ್ ಆ್ಯಂಡ್ ಟ್ರಯಲ್ ಮೆಥಡ್ ನನ್ನ ಮೇಲೆ ನಾನೇ ಪ್ರಯೋಗ ಮಾಡ್ಕೊಳ್ತಾ ಇದ್ದೆ. ಸೊ ಐ ಡು ಎ ಸ್ಮಾರ್ಟ್ ಶಾಪಿಂಗ್. ಸೊ ಒಂದಿನ ಇನ್ಸ್ಟಾಮಾರ್ಟ್, ಒಂದಿನ ಬ್ಲಿಂಕಿಟ್, ಈ ಥರ ಒಂದಿನ ಪಕ್ಕದಲ್ಲಿರೋ ತರಕಾರಿ ಅಂಗಡಿ, ತರಕಾರಿ ಗಾಡಿ ಮಾರೋರು. ಬಟ್ ಸೊಪ್ಪು ತಗೋಬೇಕಾದ್ರೆ ಮಾತ್ರ ಇವತ್ತಿಗೂ ತುಂಬ ಹೆದರಿಕೆ ಆಗುತ್ತೆ. ಬಿಕಾಸ್ ನಮ್ಮ ಈ ಚಾನೆಲಲ್ಲಿ ನೀವು ತೋರಿಸಿರ್ಬೇಕು, ವಿ ಹ್ಯಾಡ್ ಸ್ಯಾಟ್ ಮಾರ್ಕೆಟಲ್ಲಿ ಒಂದು ವೇರ್ ಹೌಸ್ ಅಂತಿಲ್ಲ, ಎಲ್ಲ ಸ್ಟಾಕ್ ಮಾಡೋಕ್ಕೆ ಎಲ್ಲ ತೊಗೊಂಬಂದು ರೋಡಲ್ಲಿ ಡಂಪ್ ಮಾಡ್ತಾರೆ. ಅದ್ರ ಮೇಲೆ ಎಲ್ಲ ಪ್ರಾಣಿಗಳು, ಮನುಷ್ಯರು ಮಾಡಬಾರ್ದೆಲ್ಲ ಮಾಡ್ತಾರೆ. ಸೊ ಅದು ಉಪ್ಪಲ್ಲ, ವಿನೈಗರಲ್ಲ, ಏನಾಗಿ ತೊಳೆದ್ರೂ ಹೋಗಲ್ಲ. ನನಗೇನು ಅನ್ಸುತ್ತೆ ಅಂದರೆ ಇದೇ ತರಕಾರಿಗಳೆಲ್ಲ ತೊಗೊಂಬಂದು ತೊಳಿದೆ ಮಾಡದೆ ಅಡುಗೆ ಮಾಡಿ ಅದೇ ಫಾರ್ಮರ್ಸ್ಗೆ, ಅದೇ ಪೊಲಿಟಿಷಿಯನ್ಸ್ಗೆ, ಅದೇ ಗೌರ್ಮೆಂಟ್ಗೆ, ಅದೇ ಸಿಸ್ಟಮ್ಗೆ ತಿನ್ನಿಸ್ಬೇಕು. ಸೊ ಬಟ್ ನನಗೆ ತುಂಬ ಬೇಜಾರಾಗೋದು ಇದೇ ಒಂದು ಅಡಲ್ಟ್ರೇಟೆಡ್ ವಿಷಕಾರಿಯಾದ ತರಕಾರಿ, ಹಣ್ಣು ಯಾವುದಾಗಲಿ ನಮ್ಮ ಸೈನಿಕರು ತಿಂತಾರೆ. ದೇಶ ಅವ್ರು ಹೆಂಗೆ ಕಾಯ್ತಾರೆ. ಇದೇ ಊಟ ನಮ್ಮ ಡಾಕ್ಟ್ರುಗಳು ತಿಂತಾರೆ, ನಮ್ಮನ್ನು ಹೆಂಗೆ ಕಾಪಾಡ್ತಾರೆ. ಸೊ ನಮ್ಗೆ ಯಾವುದು ಭರವಸೆ ಇಲ್ಲ. ಈಗ ಕೊನೆಗೆ ಒಂದು ಟೆರೆಸ್ ಗಾರ್ಡನ್ ಅಂತ ಮಾಡಿಕೊಂಡು ನಮ್ಮದೇ ನಾವು ಬೆಳೆಸ್ಕೊಳ್ಳೋ ಒಂದು ಸ್ಥಿತಿಗೆ ಬಂದಿದ್ದೀನಿ. ಸ್ಪೆಷಲಿ ಚಿಲ್ಲೀಸ್. ಇವಾಗ ಬೇರೆ ಎಲ್ಲ ಪೀಲ್ ಮಾಡಿ, ಕಟ್ ಮಾಡಿ, ಬಾಯ್ಲ್ ಮಾಡಿ ಮಾಡ್ತೀರಾ. ಮೆಣಸಿನ್ಕಾಯಿನ ಏನು ಪೀಲ್ ಮಾಡ್ತೀರಾ, ಬಾಯ್ಲ್ ಮಾಡ್ತೀರಾ, ಅಡುಗೆ ಮಾಡ್ತೀರಾ, ಮತ್ತೆ ರುಚಿ ಇಲ್ಲ ಅಂತ ಹೇಳ್ತಾರೆ. ನನಗಂತೂ ಇದು ಒಂಥರ ಯಕ್ಷ ಪ್ರಶ್ನೆ ಥರ ಇದೆ. ಎಸ್, ಆ ಟೆರೆಸ್ ಗಾರ್ಡನಿಂಗ್ ಬಗ್ಗೆ ಮತ್ತೆ ಮಾತಾಡೋಣ. ಇನ್ನು ಕೃಷ್ಣ ಸರ್, ಈಗ ಸಾಯಿಲ್ ಪೊಲ್ಯೂಷನ್ಗೆ ಮುಖ್ಯ ಕಾರಣ ಅಂದರೆ ಈಗ ಇಂಡಸ್ಟ್ರಿಯಲ್ ವೇಸ್ಟ್ ಅಂತ ನಾವು ಮಾತಾಡಿದ್ವಿ. ಇದ್ರ ಜೊತೆಗೆ ಈ ವಾಹನಗಳ ಹೊಗೆ, ಇದರಿಂದ ಕೂಡ ಸಾಯಿಲ್ ಪೊಲ್ಯೂಷನ್ ಆಗುತ್ತಾ ಹೇಗೆ? ಸಾಯಿಲ್ ಪೊಲ್ಯೂಷನ್ಗಿಂತ ಅದು ನಮ್ಮ ಪ್ಲಾಂಟ್ಸ್ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಬಿಕಾಸ್ ಪೆಟ್ರೋಲ್, ಡೀಸೆಲ್, ಪೇಂಟ್ನಲ್ಲಿ ಏನಿದೆ, ಲೆಡ್ ಇದೆ. ನಾವು ಅದೆಲ್ಲ ಚಿಕ್ಕ ವಯಸ್ಸಿಂದ ಒಂಥರ ಅದ್ರ ತಂಟೆಗೆ ಹೋಗ್ಬೇಡಿ ಅಂತ ಬೆಳ್ಕೊಂಬಂದು, ಇವಾಗ ಹೊಗೆ ಬಿಟ್ಟಾಗ ಮಾಡಿದಾಗ ಹೋಗ್ಬಿಟ್ಟು ಗಿಡಗಳು, ಮರಗಳ ಮೇಲೆ ತಾನೇ ಕೂತ್ಕೊಳ್ಳುತ್ತೆ. ಈಗ ನೀವು ಹೇಳ್ದಂಗೆ ವಾಯು ಮಾಲಿನ್ಯ ಪ್ರಾಬಬ್ಲಿ ಒಂದು ಲೆವೆಲ್ ಇರ್ಬೋದು. ನಾನು ಕೇಳಿದ್ರೆ ಈಗ ಒಂದು ಗಾಡಿ ಅಂದಮೇಲೆ, ಒಂದು ವೆಹಿಕಲ್ ಅಂದಮೇಲೆ ಅದಕ್ಕೆ ನಿಮ್ಮದು ಆಯಿಲ್ ಲೀಕೇಜು, ಪ್ರತಿಯೊಂದು ತರಹದ ಲೀಕೇಜ್ಗಳು, ಆಯಿಲ್ ವೇಸ್ಟೇಜು ಪ್ರತಿಯೊಂದೂ ಗ್ರೌಂಡ್ ವಾಟರ್ಗೆ ಹೋಗೋದು. ಅದು ಬೇರೆ ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಅದನ್ನು ದೊಡ್ಡ ಕಾಲುವೆಯಲ್ಲಿ ಬಿಡ್ತೀವೋ, ಚಿಕ್ಕ ಕಾಲುವೆಯಲ್ಲಿ ಬಿಡ್ತೀವೋ, ಒಟ್ಟಿನಲ್ಲಿ ಅದು ಹೋಗೋದೇ ಗ್ರೌಂಡ್ ವಾಟರ್ ಲೆವೆಲ್ಗೆ. ಅದರಿಂದ ಡೆಫಿನೆಟಾಗಿ ಸ್ಟಾರ್ಟಿಂಗ್ನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ವಾಟ್ ಕುಡ್ ಬಿ ದ ರೀಸನ್ಸ್ ಅಂತ. ಅದು ಒಂದು ಅಗ್ರಿಕಲ್ಚರ್ ಲ್ಯಾಂಡ್ಗಳನ್ನ ಇವಾಗ ಓವರ್ಲ್ಯಾಪಿಂಗ್ ಇಂಡಸ್ಟ್ರಿಯಲ್ ಝೋನ್ಸ್ ಆಗ್ತಾ ಇದೆ. ಈಗ ನಾವು ಹೇಗೆ ವೈಲ್ಡ್ ಲೈಫ್
ಜಾಗನ ಅಂದರೆ ಫಾರೆಸ್ಟ್ ಏರಿಯಾನ ಹೇಗೆ ಒಂದು ಜಾಗ ಅಂತ ಮಾರ್ಕ್ ಮಾಡಿ ಅದಕ್ಕೊಂದು 5 ಕಿಲೋಮೀಟ್ರು ಅಥವಾ 10 ಕಿಲೋಮೀಟ್ರ್ ಬಫರ್ ಕೊಡಲ್ವೋ, ಕೊಡ್ತೀವಿ ಅದಕ್ಕೆ ಅದೇ ತರಹ ನಮ್ಮ ಇಂಡಸ್ಟ್ರಿಯಲ್ ಪಾರ್ಕ್ಸು, ಅಗ್ರಿಕಲ್ಚರ್ ಲ್ಯಾಂಡ್ಗೂ ಇಂಡಸ್ಟ್ರಿಯಲ್ ಪಾರ್ಕ್ಸ್ಗೂ ಬಫರ್ ಕೊಟ್ಟರೆ ಅದು ಒಂದು ಕಾರಣ ಇರ್ಬೋದು, ಒಂದು ಸೊಲ್ಯೂಷನ್ ಇರ್ಬೋದು. ಯಾವ ಥರ ಇಂಡಸ್ಟ್ರಿಯಲ್ ಪಾರ್ಕ್ಸ್ ಒಂದು ಮಾರ್ಕ್ ಮಾಡಿದ್ಮೇಲೆ ಅಗ್ರಿಕಲ್ಚರ್ ಲ್ಯಾಂಡ್ಸ್ಗೆ ಗ್ರೌಂಡ್ ವಾಟರ್ ಕಂಟ್ಯಾಮಿನೇಷನ್ ಆಗದಿರೋ ಥರ ಒಂದು ಬಫರ್ ಲ್ಯಾಂಡ್ ಕ್ರಿಯೇಟ್ ಮಾಡೋದು, ದಟ್ ಇಸ್ ಒನ್ ಆಫ್ ದ ವೇಸ್ ಆಫ್ ಡೂಯಿಂಗ್ ಇಟ್. ಆದರೆ ಇಲ್ಲಿ ಈಗ ನಾನು ಸರ್ಕಾರಕ್ಕೆ ಏನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತಂದರೆ, ಇದು ಯಾವುದೋ ಈ ಕಂಟ್ಯಾಮಿನೇಷನ್ ಇದೆಯಲ್ಲ, ಈಗ ನಾನು ಹೇಳ್ತಾ ಇರೋದು ನಿಮಗೆ ಈ ಫುಡ್ ಹೆಲ್ತ್ ಇಶ್ಯೂ, ಈಗ ಫುಡ್ ಕಂಟ್ಯಾಮಿನೇಷನ್ ಆಗ್ತಾ ಇರೋದೆಲ್ಲ ಹೆಲ್ತ್ ಇಶ್ಯೂ ಒಂದೇ ಅಲ್ಲ, ಇದು ರೆಪ್ಯುಟೇಷನ್ ಇಶ್ಯೂ ಕೂಡ. ಯಾಕೆಂದರೆ ಸರ್ಕಾರ ಏನು ಮಾಡ್ತಾ ಇದೆ, ನಾವು ಬ್ರ್ಯಾಂಡ್ ಬೆಂಗಳೂರು ಕಟ್ತೀವಿ ಅದು ಇದು ಅಂತ ಹೇಳ್ತಾರೆ. ನೀವು ಬ್ರ್ಯಾಂಡ್ ಬೆಂಗಳೂರು ಅಥವಾ ಯಾವ ಬ್ರ್ಯಾಂಡ್ ಎನಿ ಸಿಟಿ ಹಾಕೊಳ್ಳಿ, ಮೈಸೂರು ಇರ್ಬೋದು, ಇನ್ನೊಂದಿರ್ಬೋದು, ಆ ಸಿಟಿನ ಡೆವಲಪ್ ಮಾಡಬೇಕು ಅಂದರೆ ನಾವು ಗ್ಲೋಬಲ್ಲು, ಲಿವಬಲ್ಲು, ಸಸ್ಟೈನಬಲ್ ಅಂತ ಡಿಕ್ಲೇರ್ ಮಾಡಬೇಕು. ಒಂದು ಇನ್ಸ್ಟಿಟ್ಯೂಷನ್ ಬಗ್ಗೆ ಟ್ರಸ್ಟ್ ಬರಬೇಕು, ಕನ್ಸ್ಯೂಮರ್ಗೆ ಕಾನ್ಫಿಡೆನ್ಸ್ ಇರಬೇಕು. ಅಂಥ ಸಿಟಿಗೆ ಬಂದು ಜನ ಇರಲಿಕ್ಕೆ ಇದು ಮಾಡ್ತಾರೆ. ಇಲ್ಲ ಕೊಳಚೆ ಪ್ರದೇಶ, ಇಲ್ಲಿ ಸಿಗೋದೆಲ್ಲ ಪದಾರ್ಥಗಳೆಲ್ಲ ಕೊಳಚೆ ಜಾಗದ್ದು ಅಂತ ಬರ್ತಾ ಹೋದರೆ ಕನ್ಸ್ಯೂಮರ್ ವಿಲ್ ಲೂಸ್ ಕಾನ್ಫಿಡೆನ್ಸ್. ಈ ಸಿಟಿಗಳಲ್ಲಿ ಯಾವುದೇ ತರಹದ ಯಾರು ಬರೋಕ್ಕೆ ಇದು ಮಾಡೋಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಇದು ಹೆಲ್ತ್ ಇಶ್ಯೂ ಒಂದೇ ಅಲ್ಲ, ಫುಡ್ ಕಂಟ್ಯಾಮಿನೇಷನ್ನು. ಇಟ್ ಈಸ್ ಆಲ್ಸೋ ಅ ಗವರ್ನೆನ್ಸ್ ಇಶ್ಯೂ, ಇಟ್ ಈಸ್ ಆಲ್ಸೋ ರೆಪ್ಯುಟೇಷನ್ ಇಶ್ಯೂ ಒಂದು ಸರ್ಕಾರಕ್ಕೆ ಅಂತ ನಾನು ಹೇಳ್ತೀನಿ. ಅದಕ್ಕೋಸ್ಕರ ಒನ್ ಆಫ್ ದ ಏರಿಯಾಸ್ ಇಸ್ ಮೋಸ್ಟ್ ಕಂಟ್ಯಾಮಿನೇಷನ್, ವಾಯು ಮಾಲಿನ್ಯದಿಂದನೂ ಆಗ್ಬೋದು, ಆದರೆ ಮೋಸ್ಟ್ ಕಂಟ್ಯಾಮಿನೇಷನ್ ಹ್ಯಾಪನ್ಸ್ ಇದು ಅಂಡರ್ಗ್ರೌಂಡ್ ಕಂಟ್ಯಾಮಿನೇಷನು, ಸ್ಯೂವೇಜು, ಟ್ರೀಟೆಡ್ ವಾಟರ್ ಸಪ್ಲೈ, ಯಾವ ಅಗ್ರಿಕಲ್ಚರ್ಗೆ ಯಾವ್ದು ಯೂಸ್ ಮಾಡಿ ಬಫರ್ ಝೋನ್ ಕ್ರಿಯೇಟ್ ಮಾಡಿಬಿಟ್ರೆ ಐ ಥಿಂಕ್ ವಿ ಕ್ಯಾನ್ ರೆಡ್ಯೂಸ್ ಇಟ್ ಲಾಟ್ ಅಂತ ನನ್ನ ಭಾವನೆ. ರೀಸೆಂಟಾಗಿ ಟು ಆ್ಯಡ್ ಟು ಯುವರ್ ಪಾಯಿಂಟ್ ಸರ್, ಈ STP ಮತ್ತು SWD ಸ್ಟಾಮ್ ವಾಟರ್ ಡ್ರೈನ್ ಮತ್ತು ನಮ್ಮ ಬೆಂಗಳೂರಿನಲ್ಲಿ ಎಲ್ಲೂ ಬೇಡ, ನಮ್ಮ ಬೆಂಗಳೂರಿನಲ್ಲೇ ಮಳೆ ಬಂದಾಗ ಮಳೆ ನೀರು ಫ್ಲಡ್ ಆಗೋದು ಕಾಮನ್ ನೋಡಿದ್ದೀವಿ. ಆದರೆ ಮಳೆ ನೀರು ಜೊತೆ ಸೀವೇಜ್ ಹೆಂಗೆ ಮಿಕ್ಸ್ ಆಗುತ್ತೆ, ಬಿಕಾಸ್ ಮನೆಗಳಿಗೆ, ಹೋಟೆಲ್ಸ್ಗಳಿಗೆ ಎಲ್ಲಾನು ಈ ಪ್ರೈಮರಿ ಡ್ರೈನ್ಗೆ ಕನೆಕ್ಷನ್. ಸೊ ಅದು ಸ್ಟಾಮ್ ವಾಟರ್ ಡ್ರೈನ್ ಇರೋದು STPನೂ ಮಿಕ್ಸ್ ಮಾಡಿದರೆ ಅದನ್ನು ತಗೊಂಡೋಗಿ ಕೋಲಾರ ಕಡೆ ಅಲ್ವಾ ಸರ್, ಇದು ಸೆಕೆಂಡ್ರಿ ಟ್ರೀಟೆಡ್ ವಾಟರ್ನ ಯೂಸ್ ಮಾಡ್ಕೊಂಡು, ಬಿಕಾಸ್ ಆಫ್ ದ ವಾಟರ್ ಸ್ಕೇರ್ಸಿಟಿ ಅವ್ರು ಈ ಥರ ಎಲ್ಲ ಬೆಳೆಸ್ತಾ ಇದ್ರೆ ತರಕಾರಿ, ಇನ್ನೇನಾಗುತ್ತೆ ಲೆಡ್ ಕಂಟೆಂಟು ಅವ್ರು ಯೂಸ್ ಮಾಡೋದು KC ವ್ಯಾಲಿ ನೀರು. ಈಗ ಅದು ಒಂದು ಬಿಗ್ ಇಶ್ಯೂ. ಆದರೆ ಇನ್ನೊಂದು ಏನಂತಂದರೆ ಇದ್ರ ಬಗ್ಗೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರು ಇರ್ಬೋದು, FSSAI ಇರ್ಬೋದು, ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ, ಇವರೆಲ್ಲ ಅವಾಗ ಎಚ್ಚೆತ್ಕೊಳ್ಳೋದೇನು, ಅವ್ರಿಗೇನು ಬೇಕು, ಎಲ್ಲೋ ಒಂದು ಕಡೆ ಮಾರ್ಕೆಟ್ ಇದೆ, ಎಲ್ಲೋ ಒಂದು ಕಡೆ ಹೋಟೆಲ್ ಇದೆ, ಎಲ್ಲೋ ಒಂದು ಕಡೆ ಇದೆ ಅಂದರೆ ಅವ್ರಿಗೆ ಅದು ಅಕ್ಸೆಸ್ ಇರಬೇಕು. ಎಲ್ಲಿ ಬೇಕಾದರೂ ತಾವೊಂದು ಆಹಾರನ, ಪಬ್ಲಿಕ್ ಆಹಾರ ಅದಲ್ಲ, ಪಬ್ಲಿಕ್ ಫುಡ್ ರೈಟ್, ಅದು ಮಾರ್ಕೆಟಲ್ಲಿ ಮಾರ್ತಾ ಇರ್ಬೇಕಾದ್ರೆ ಅದನ್ನು ಎತ್ಕೊಂಡು ಟೆಸ್ಟ್ ಮಾಡಲಿಕ್ಕೆ ಇದು ಯಾವಾಗಲೂ 5 ವರ್ಷಕ್ಕೊಂದ್ಸಲ 3 ವರ್ಷಕ್ಕೊಂದ್ಸಲ ಮಾಡಬೇಕಾ, ಪ್ರತಿ ದಿನ ನಡಿಬೇಕಾ ಇದು? ಅಲ್ಲ, ಅವ್ರು ಬಂದಿರೋ ಹಾಕಿರೋ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ವ್ಯೂಸ್ ನೋಡಕ್ ಟೈಮ್ ಇರುತ್ತೆ. CPCB ಬೋರ್ಡ್ ಇಟ್ ಸೆಲ್ಫ್ ಇಸ್ ಪೊಲ್ಯೂಟೆಡ್. ಹೌದು, ಎಸ್. ಈಗ ರಾಜ್ ಸರ್, ಈಗ ಹೈವೇ ಹತ್ರ ಇರುವಂತಹ ಕೃಷಿ ಭೂಮಿ ಆಗಿರ್ಬೋದು ಅಥವಾ ಇಂಡಸ್ಟ್ರೀಸ್ ಹತ್ರ ಇರುವಂತಹ ಕೃಷಿ ಭೂಮಿ, ಇಲ್ಲಿ ಕಂಪಲ್ಸರಿ ಸಾಯಿಲ್ ಟೆಸ್ಟ್ ಮಾಡಲೇಬೇಕಾ, ಹೇಗೆ ಅಂತ? 100% ಮಾಡಬೇಕು. ಯಾಕಂದ್ರೆ ಹೈವೇ ಆಗ್ಬೋದು, ಡಿಸ್ಟಿಕ್ ಹೈವೇ, ಸ್ಟೇಟ್ ಹೈವೇ, ನ್ಯಾಷನಲ್ ಹೈವೇ. ಸೊ ಇಲ್ಲಿ ವಾಹನಗಳು ಹೆಚ್ಚು ಓಡಾಡ್ತವೆ. ಆ ಸವದಂಥ ಟೈರು ನೈಲಾನ್ ಸವಿಯುತ್ತಲ್ಲ, ಆ ಸವದಿರೋದಲ್ಲಿ ಎಲ್ಲಿ ಹೋಗುತ್ತೆ? ಅಲ್ಲಿ ಅಕ್ಕಪಕ್ಕ ಇರುವಂಥ ಭೂಮಿಗೆ ಹೋಗುತ್ತೆ. ಅದಕ್ಕೆ ನ್ಯಾಷನಲ್ ಲೆವೆಲ್ ಏನು ಮಾಡಬೇಕು ಅಂದರೆ ತಡೆಗೋಡೆಗಳನ್ನು ನಿರ್ಮಾಣ. ಯಾವ ರೀತಿ ಅಂದರೆ ದೊಡ್ಡ ದೊಡ್ಡ ಗೋಡೆ ಇದೆ, ಆ ರೀತಿ ಅಲ್ಲ, ಕೃಷಿ ಭೂಮಿಗೆ ಸೇರದಂತೆ ತಡೆಗೋಡೆಗಳನ್ನು ನಿರ್ಮಾಣ ಮಾಡಬೇಕು. ಒಂದು ಸ್ಮಾಲ್ ಚಾನಲ್ ಟೈಪ್ ಮಾಡಿ ಅದನ್ನ ಪ್ರತ್ಯೇಕಗೊಳಿಸಿ ಅದನ್ನ ಸಂಸ್ಕರಣ ಮಾಡುವಂಥದ್ದು, ಇದನ್ನ ಮಾಡಬೇಕು. ಸರ್ಕಾರ ಇದ್ರ ಬಗ್ಗೆ ಒಂದೇ ಒಂದು ಅಂಶ ಗಮನದಲ್ಲಿಟ್ಟಿಲ್ಲ. ಮತ್ತೆ ಏರ್ ಪೊಲ್ಯೂಷನ್ ಜಾಸ್ತಿ ಇದೆ, ಡೀಸೆಲ್ ಗಾಡಿಗಳು ಹೆಚ್ಚಾಗಿರ್ತವೆ, ಏರ್ ಪೊಲ್ಯೂಷನ್ಸ್. ಮತ್ತೆ ಆ ತಾರು ಸಹ ಸವಿಯುತ್ತೆ, ಅದೇನು ಗೊಬ್ಬರ ಅಲ್ಲ. ಹಾಗಾಗಿ ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು. ಮತ್ತೆ ಇನ್ನೊಂದು ಮೂಲ ಉದ್ದೇಶ ಏನಂದ್ರೆ, ಹಿಂದೆ ಹಸುವಿನ ಗೊಬ್ಬರ, ತಿಪ್ಪೆ ಗೊಬ್ಬರ ಅಂತ ಇದೆ, ಸಾವಯವ ಗೊಬ್ಬರ, ಎರೆಹುಳು ಗೊಬ್ಬರ, ಈ ರೀತಿ ಗೊಬ್ಬರಗಳನ್ನ ಮತ್ತೆ ಮರುಬಳಕೆಗೆ ಪ್ರತಿ ಮನೆಗೂ ಮಾಡುವಂತ ಅವಕಾಶವನ್ನ ಕೊಡಬೇಕು, ತರಬೇತಿಯನ್ನು ಕೊಡಬೇಕು, ಕಡ್ಡಾಯಗೊಳಿಸಬೇಕು. ಮುಲ್ಲಾಜಿಲ್ದ್ರೆ ಕಡ್ಡಾಯಗೊಳಿಸುವ. ಇಲ್ಲಿ ಜಾತಿ, ಧರ್ಮ, ಸಾಂಪ್ರದಾಯ ಏನು ತರಬಾರ್ದು. ಈ ಭೂಮಿ ಉಳಿಬೇಕು, ನಮ್ಮ ಕೃಷಿ ಭೂಮಿ ಉಳಿಬೇಕು, ಪ್ರತಿಯೊಬ್ರು ಆರೋಗ್ಯವಂತರಾಗಿರ್ಬೇಕು, ಅಷ್ಟೇ ಮಾನದಂಡ ಇರಬೇಕು. ಕೆಲವರು ನಾವು ಎರೆಹುಳ ಸಾಕಲ್ಲ, ಬೇಡ, ಇನ್ನೊಂದು ಬಿಟ್ಟಿದಾರಲ್ಲ ಇವಾಗ. ಮೇಡಮ್, ಇದು ನಮ್ಮ ಆರೋಗ್ಯದ ಸಂಕೇತ, ನಮ್ಮ ಬದುಕಿನ ಸಂಕೇತ. ಆಯುಷು ಆರೋಗ್ಯ ಇರೋದು
ನಮ್ಮಲ್ಲ, ಮಣ್ಣಲ್ಲಿ ಹೌದು. ಆ ಗೊಬ್ಬರದಲ್ಲಿರೋದು. ಇವತ್ತು ನೀವು ನೋಡ್ತಾ ಇರ್ಬೋದು, ಮನುಷ್ಯನ್ಗೆ ಆಯುಷ್ಯನೂ ಇಲ್ಲ, ಆರೋಗ್ಯನೂ ಇಲ್ಲ. ಹೌದು. ಆಸ್ಪತ್ರೆಗಳು ಖಾಲಿ ಹೊಡಿತಾ ಇದೆ, ಇವಾಗ ತುಂಬಿ ತುಳುಕ್ತಾ ಇದ್ದಾರೆ. ಇನ್ನೊಂದೇನಂದ್ರೆ ಬರೀ ಈಗ APMC ಆಪ್ಕಾಮ್ಸಲ್ಲಿ ಸಿಗೋ ತರಕಾರಿಲಿ ಒಂದು ಕಡೆ ಇದು ಏನೋ ಕಂಟ್ಯಾಮಿನೇಷನ್ ಇದೆ ಅಂದರೆ ಏನೋ ಒಂದು ಒಪ್ಕೋಬೋದು, ಒಂದು ಮಾಡ್ಬೋದು. ಈವನ್ ಪ್ರೈವೇಟ್, ಮೇಡಮ್ ಹೇಳಿದಾಗೆ ಆರ್ಗ್ಯಾನಿಕ್ ಅಂತ ಕ್ಲೈಮ್ ಮಾಡಿ ಪ್ರೈವೇಟ್ ಕಂಪ್ನಿಗಳು, ನಾನು ಹೆಸರು ಹೇಳಕ್ಕೆ ಹೋಗಲ್ಲ, ಒಂದು 3 ಹೇಳ್ಬೋದು ಬಟ್ ಹೇಳಲ್ಲ ಇವತ್ತು, ಆರ್ಗ್ಯಾನಿಕ್ ಅಂತ ಕ್ಲೈಮ್ ಮಾಡಿ ಪ್ರತಿದಿನ ಲೇಬಲ್ ಹಾಕ್ಕೊಂಡು ಸೇಲ್ ಮಾಡ್ತಾ ಇರೋ ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನೀಸು, ನ್ಯಾಷನಲ್ ಕಂಪ್ನೀಸ್ ವಿಚ್ ಆರ್ ಎಕ್ಸ್ಪೋರ್ಟಿಂಗ್ ಔಟ್ಸೈಡ್, ಅವ್ರದ್ದು ಕೂಡ ಕಂಟ್ಯಾಮಿನೇಷನ್ ಆಗಿರೋದು ಬಂದಿದೆ, ರಿಪೋರ್ಟ್ಸಲ್ಲಿ ಬಂದಿದೆ. ಅದು ನಾನು ಹೇಳಕ್ಕೆ ಇದು ಮಾಡ್ತಾ ಇಲ್ಲ. ಯಾಕೆ 2024ನಲ್ಲಿ MDH ಎವರೆಸ್ಟ್ ಅವ್ರದ್ದು ಏನಕ್ಕೆ ಹಾಂಗ್ಕಾಂಗು ಮತ್ತೆ ಸಿಂಗಾಪುರ್ ಬ್ಯಾನ್ ಮಾಡಿದ್ರು? ಬಿಕಾಸ್ ದೇ ಫೌಂಡ್ ಬೆಸ್ಟ್. ಇದು ಆರ್ಗ್ಯಾನಿಕ್ ಅಂತ ಡಿಕ್ಲೇರ್ ಮಾಡಕ್ ಮುಂಚೆ ಸರ್ಕಾರ ಅದನ್ನ ಎಚ್ಚೆತ್ತುಕೊಂಡು ನೀನು ಯಾವುದೇ ಕಾರಣಕ್ಕೂ ಇದನ್ನ ಆರ್ಗ್ಯಾನಿಕ್ ಅಂತ ಡಿಕ್ಲೇರ್ ಮಾಡಕ್ ಮುಂಚೆ ಎವ್ರಿಡೇ ಬೇಸಿಸ್ ಹೌದು ಸರ್ಟಿಫಿಕೇಶನ್ ಮಾಡ್ಲಿಕ್ಕೆ ಯಾರಿದ್ದಾರೆ? ನಮಗೆ ಪವರ್ ಏನೋ ಇದೆ, ಸರ್ಕಾರದಲ್ಲಿ ಪವರ್ ಇದೆ, ಅದನ್ನು ಯೂಸ್ ಮಾಡಿ ಇಂಪ್ಲಿಮೆಂಟ್ ಮಾಡಕ್ ಹಾಕ್ತಾರೆ. ಬರೀ ಆಹಾರ ಇಲ್ಲ ಸರ್, ರಾಜು ಸರ್ ಹೇಳ್ದಂಗೆ ದೇರ್ ಈಸ್ ನೋ ಡೇಟಾ. ಬಿಕಾಸ್ ಯಾರು ಹೆಂಗೆ ಇವಾಗ ರಾಜು ಸರ್ ಚೆನ್ನಾಗಿ ಹೇಳಿದ್ರು, ಸಾಯಿಲ್ ಯಾವ್ದಕ್ಕೆ ಯಾವ್ದು ಬೇಕೋ ಅದ್ರಲ್ಲೇ ಇವಾಗ ಬ್ಲ್ಯಾಕ್ ಸಾಯಿಲ್ ಫಾರ್ ಕಾಟನ್ ಆ ಥರ ಇಲ್ಲ. ಇವ್ರಿಗೆ ಹೆಂಗೆ ಅಂದ್ರೆ ಎಲ್ಲರೂ ಎಲ್ಲ ಪ್ರೊಡ್ಯೂಸ್ ಮಾಡಬೇಕು, ಎಲ್ಲರೂ ಕಾಸು ತಗೊಂಬಂದು ಹಾಕ್ಬೇಕು, ಬೇರೆ ಯಾರೋ ಉದ್ಧಾರ ಆಗ್ಬೇಕು. ಜೊತೆಗೆ ಈ ಕ್ರಾಪ್ ರೊಟೇಷನ್ ಅವೆಲ್ಲ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ಇರಿಗೇಷನ್, ಕಾಂಪೋಸ್ಟ್, ಆರ್ಗ್ಯಾನಿಕ್, ಹೌದು, ಸಿಂಥೆಟಿಕ್ ಫರ್ಟಿಲೈಸರ್ಸ್ ಇಲ್ಲದೆ ನಮ್ದು ಆರ್ಗ್ಯಾನಿಕ್ ಆಗಿ ಯಾಕೆ ಮಾಡಬಾರ್ದು? ಆಮೇಲೆ ಇಂಡಸ್ಟ್ರಿಯಲ್ ಪಾರ್ಕ್ ಇಂದ ಹೊರಗಡೆ ಬರುತ್ತಲ್ಲ ಮಾಲಿನ್ಯವಾಗಿರೋ STP ಇದು ಅದೆಲ್ಲ, ಅದು ಆ ಏರಿಯಾಗೆ ಮಾತ್ರ ಸೀಮಿತ ಆಗಿ ಅಲ್ಲೇ STPನ ಕಟ್ಟಿ ಇಡೀ ಲೆಟ್ಸೇ ಒಂದು 500 ಎಕರೆ ಇಂಡಸ್ಟ್ರಿಯಲ್ ಏರಿಯಾ, ನೀವು ಆ 500 ಎಕರೆ ಇಂಡಸ್ಟ್ರಿಯಲ್ ಏರಿಯಾನು STP ಅಲ್ಲೇ ಸಾಲ್ವ್ ಆಗಬೇಕು, ಅದು ಸ್ಪ್ರೆಡ್ ಆಗಬಾರ್ದು. ಅದಕ್ಕೆ ನಾನು ಹೇಳ್ತಾ ಇರೋದು ಒಂದು 5 ಕಿಲೋಮೀಟರ್ 3 ಕಿಲೋಮೀಟರ್ ಬಫರ್ ಕೊಟ್ಟರೆ ಇದು ಅಗ್ರಿಕಲ್ಚರಲ್ ಲ್ಯಾಂಡ್ಗಳಿಗೆ ಎಫೆಕ್ಟ್ ಆಗಲ್ಲ, ಸ್ಪ್ರೆಡ್ ಆಗಲ್ಲ. ಇದನ್ನು ಮೊದಲೇ ಮಾಡಬೇಕು. ಈಸಿ ಗೌರಿಬಿದನೂರ್ ಹತ್ರ, ಚಿಕ್ಕಬಳ್ಳಾಪುರ ಹತ್ರ, ಅಲ್ಲಿ ಇಲ್ಲಿ 500, 1000, 2000 ಎಕರೆ KADBಗೆ ಲ್ಯಾಂಡ್ ಎಲ್ಲ ಡೆವಲಪ್ ಮಾಡೋದು ಭಾಳ ಈಸಿ. ಅಂಡ್ ಇಂಡಸ್ಟ್ರಿಯಲ್ ಲ್ಯಾಂಡ್ ನೀವು ಎಷ್ಟು ಕೊಟ್ಟರು ತಗೊಳ್ಳೋ ಕೆಪಾಸಿಟಿ ಇದೆ. ಅದರಿಂದ ಏನಾಗ್ತದೆ ಸಾಮಾನ್ಯ ಜನರಿಗೆ, ನಾವು ತಿಂತಾ ಇರೋದು ಅದೇ, ಪಾಲಿಟಿಷಿಯನ್ ತಿಂತಾ ಇರೋದು ಅದೇ, ಎಲ್ಲರೂ ತಿಂತಾ ಇರೋದು ಅದೇ ಊಟ. ಈಗಲಾರು ಎಚ್ಚೆತ್ಕೋಬೇಕು ಅಂತ ನಾನು ಸರ್ಕಾರ ಕೇಳಕ್ಕೆ ಬಯಸ್ತೀನಿ. ಇನ್ನು ಸುಮಾ ಮೇಡಮ್, ಈಗ ನಾವು ಅವಾಗೆಲ್ಲ ಅಂದ್ರೆ ಈಗ ಹಳ್ಳಿ ಕಡೆ ಅವ್ರು ಬೆಳೆದಿದ್ನ ಅವರೇ ತಿಂತಾರೆ, ಮನೆ ಹತ್ರನೇ ಜಾಗ ಇರುತ್ತೆ, ತರಕಾರಿಗಳನ್ನ ಬೆಳೆಸ್ತಾರೆ. ಆದರೆ ಸಿಟಿಲಿ ಆ ಥರ ಆಗಲ್ಲ. ಸೊ ನೀವು ಹೇಳಿದ್ರಿ ಟೆರೆಸ್ ಗಾರ್ಡನಿಂಗ್ ಬಗ್ಗೆ ಅಥವಾ ಈ ಹೈಡ್ರೋಫೋನಿಕ್ ಗಾರ್ಡನಿಂಗ್ ಬಗ್ಗೆ, ಸೊ ಇದ್ರ ಬಗ್ಗೆ ಹೇಳಿ ಮೇಡಮ್, ಹೆಂಗ್ ಬೆಳೆಸಬಹುದು ಇದನ್ನ? ಇವಾಗ ಟೆರೆಸ್ ಗಾರ್ಡನಿಂಗ್ ಅಲ್ಲೂ ನಾವು ಹಳ್ಳಿಯವ್ರು ಮಾಡೋ ಥರ 100% ಮಾಡೋಕ್ಕಾಗಲ್ಲ. ನಾನಂತೂ ಸ್ವಲ್ಪ ಮೆಣಸಿನ್ಕಾಯಿ, ಟೊಮೆಟೊ, ಬಿಕಾಸ್ ಲೈಕೋಪೆನ್ ಈಸ್ ರಿಯಲಿ ನೀಡೆಡ್ ಫಾರ್ ಎವ್ರಿ ಒನ್. ಆ ಟೊಮೆಟೊಲು ಏನೋ ಇಂಜೆಕ್ಟ್ ಮಾಡಿ ಅದು ಇವಾಗ ಹೆಂಗೆ ಅಂದರೆ ಒಂದು ತರಕಾರಿ ತೊಗೋಬೇಕು ಆಚೆ ಅಂದರೆ ಮೈಕ್ರೋಸ್ಕೋಪ ಮ್ಯಾಗ್ನಿಫೈಂಗ್ ಲೆನ್ಸ್ ಇಟ್ಕೊಂಡೋಗಿ ನೋಡಿ ತಗೊಳ್ಳೋ ಅಂತ ಒಂದು ಟೈಮ್ ವೇಸ್ಟ್ ಥರ ಬಂದ್ಬಿಟ್ಟಿದೆ. ಸೊ ಕೆಲವೊಂದು ಮಾತ್ರ ನಮಗಿರೋ ಒಂದು 30-40 ಜಾಗದಲ್ಲಿ ಒಂದು ಸ್ವಲ್ಪ ಮಾಡ್ಕೋಬೋದು, ಬೇಸಿಕ್ ಯಾಕಂದರೆ ಇವಾಗ ನನಗೆ ಬೇಸಿಕ್ಲಿ ಐ ಫ್ರಮ್ ಆಂಧ್ರ. ಈ ಬದನೆಕಾಯಿ, ತೊಂಡೆಕಾಯಿ, ಟೊಮೆಟೊ ಫೇವ್ರೇಟ್ಸ್ ಇರುತ್ತೆ, ಸ್ಟೇಪಲ್. ವೆಜಿಟೇರಿಯನ್ಸ್ಗೆ ನಮ್ಗೆ ಅದಿಲ್ಲದೆ ಅಂದರೆ ಅಡುಗೆ ಮಾಡೋಕ್ಕಾಗಲ್ಲ. ಸೊ ಅದರಲ್ಲೇ ಇಷ್ಟೊಂದು ಲೆಡ್ ಅಂದರೆ ಗೊತ್ತಾಗಿ ಇಷ್ಟು ಗೊತ್ತಿಲ್ಲದೆ ಇನ್ನೆಷ್ಟು ಅನ್ನೋ ಬದಲು ನನ್ನ ತರಕಾರಿ ನಾನು ಬೆಳೆಸ್ಕೊಳ್ತೀನಿ, ನನ್ನ ಜೀವನ ನಾನು ಕೊನೆಗೆ ಹಿಂಗೆ ಹೋಗ್ತಾ ನಾನು ನಿಂಗೆ ಟ್ಯಾಕ್ಸು ಕಟ್ಟಲ್ಲ ಅನ್ನೋ ಸ್ಥಿತಿಗೆ ಬಂದ್ಬಿಡ್ತೀವಿ. ಅಥವಾ ಇಲ್ಲೂ ಆಗಲ್ವಾ, ಬೇರೆ ದೇಶಕ್ಕೆ ಹೋಗಿ ಹೈಡ್ರೋಫೋನಿಕ್ ಅಲ್ಲೂ ಕೂಡ ಒಂದಷ್ಟು ಸ್ವಲ್ಪ ಚಾಲೆಂಜಸ್ ಇದೆ. ಸರ್ ಈಗ ಹೈಡ್ರೋಫೋನಿಕ್ ಅಂದ್ರೆ ನೀರಲ್ಲೇ ಬೆಳೆಯೋದು. ಈಗ ಲಾಲ್ಬಾಗ್ ನಲ್ಲಿ ಟ್ರೈ ಮಾಡ್ತಾ ಇದ್ದಾರೆ, ನೀವು ಹೋಗ್ಬೋದು ಬೇಕಾದ್ರೆ. ಲಾಲ್ಬಾಗ್ ಹೋದ್ರೆ ಕಬ್ಬನ್ ಪಾರ್ಕ್ ವಿಷಯ ಗೊತ್ತಿಲ್ಲ ನಂಗೆ, ಲಾಲ್ಬಾಗ್ ಅಲ್ಲಂತೂ ಹ್ಯೂಜ್ ಹೈಡ್ರೋಫೋನಿಕ್ ಟೈಮ್ ಅಲ್ಲಿ ಡ್ಯೂರಿಂಗ್ ಡೆಂಗು ಅಥವಾ ಬೇರೆ ಒಂದು ಬ್ರೀಡಿಂಗ್ ಮಸ್ಕಿಟೋ ಬ್ರೀಡಿಂಗ್ ಟೈಮ್ ಅಲ್ಲಿ ಹೈಡ್ರೋಫೋನಿಕ್ ಇಸ್ ನಾಟ್ ಸೇಫ್. ಯಾಕಂದ್ರೆ ವಾಟರ್ ಇಂದ ಬೆಳೆಯೋದು ಲಾರ್ವೆ ಇದರಿಂದ. ಆದ್ರೆ ಸಿಕ್ಕಾಪಟ್ಟೆ ಅದೆಲ್ಲ ಚಾಲೆಂಜಸ್ ಇದೆ. ಅಂದ್ರೆ ನಾವು ನೀರ್ ಚೆನ್ನಾಗಿದ್ರೆ ಹೈಡ್ರೋಫೋನಿಕ್ ಇಸ್ ಒನ್ ಆಫ್ ದಿ ಮೋಸ್ಟ್. ನೀರು ಮನೆಗೆ ನಮ್ ಕಾವೇರಿ ನೀರು ಲಾಲ್ಬಾಗ್ ಲೇಕ್ ಒಳಗಡೆ ಬರ್ತಾ ಇರೋ ನೀರು ಕತೆ ಕೇಳ್ಬಿಟ್ರೆ ನೀವು, ಅದು ಕಷ್ಟ. ಸೊ ಆತರ ಕಂಟಾಮಿನೇಷನ್ ಇದೆ ಎಲ್ಲ. ಈಗ ಸರ್, ಈಗ ಇನ್ನೊಂದ್ ಕಡೆ ಸಾಯಿಲ್ ಪೊಲ್ಯೂಷನ್ ಆಗಿರುತ್ತೆ ಆಲ್ರೆಡಿ. ಅಂಥ ಭೂಮಿಯನ್ನ ಮತ್ತೆ ಸರಿ ಮಾಡೋದು ಅಥವಾ ಕ್ಲೀನ್ ಮಾಡೋ ಅಂತ ರೆಸ್ಪಾನ್ಸಿಬಿಲಿಟಿ ಯಾರ್ದು ಅಂತ? ರೈತರು ಮತ್ತೆ ಸರ್ಕಾರದ್ದು. ಅಲ್ಲಿ ಮಾಲಿನ್ಯ ಇರುವಂಥ ಭೂಮಿಯನ್ನು ಸರಿಪಡಿಸ್ಬೇಕಂದ್ರೆ ಹಸುವಿನ ಗೊಬ್ಬರ ಅಮೃತ. ಹಸುವಿನ ಗೊಬ್ಬರವನ್ನ ನಾವು ಭೂಮಿ ಒಳಗಡೆ ಸೇರಿಸ್ಬೇಕು.
ಮತ್ತು ಸಾವಯವ ಗೊಬ್ಬರವನ್ನು ಸೇರಿಸ್ಬೇಕು, ಎರೆಹುಳು ಗೊಬ್ಬರವನ್ನು ಸೇರಿಸ್ಬೇಕು. ಇದು ಒಬ್ಬರಿಂದ ಆಗುವಂಥ ಕೆಲಸ ಅಲ್ಲ. ಪ್ರತಿ ಮನೆ, ಪ್ರತಿ ಪ್ರಜೆ, ಲೋಕಲ್ ಬಾಡಿ ಗೌರ್ಮೆಂಟ್ ಆಗ್ಬೋದು, ಸ್ಟೇಟ್ ಬಾಡಿ ಆಗ್ಬೋದು, ಡಿಸ್ಟ್ರಿಕ್ಟ್ ಬಾಡಿ ಆಗ್ಬೋದು, ಇವರೆಲ್ಲ ಸೇರಿ ಒಂದು ಸಮೀಕ್ಷೆ ಮಾಡಿ, ಅಂದರೆ ಆ ಒಂದು ತಾಲೂಕಿಗೆ ಅಥವಾ ಹೋಬಳಿಗೆ ಸೇರಿ ನೀ ಎಲ್ಲೆಲ್ಲಿ ಹೊಲ ಗದ್ದೆಗಳಿದೆ, ಅದರ ಎಕರೆ ಎಷ್ಟಿದೆ, ನೀವೇನು ಉತ್ಪಾದನೆ ಮಾಡ್ತಾ ಇದ್ದೀರಾ, ಅದಕ್ಕೆ ಯಾವ ರೀತಿ ಗೊಬ್ಬರ ಬೇಕು, ಈ ರೀತಿ ಅಂಕಿಅಂಶ ತಗೊಂಡು ಹಸುವಿನ ಗೊಬ್ಬರವನ್ನು ಕಂಪಲ್ಸರಿ ಶೇಖರಣೆ ಮಾಡಬೇಕು. ಬ್ಯಾಂಕ್ ಮಾದರಿಯಲ್ಲಿ ಶೇಖರಣೆ, ದೊಡ್ಡ ಜಾಗದಲ್ಲಿ ಶೇಖರಣೆ ಅದನ್ನ ಸಂಸ್ಕರಣೆ ಮಾಡಬೇಕು. ಬರೀ ನೀವು ಹಸೆ ಸಗಣಿನ ಹಾಕ್ಬಿಟ್ರೆ ಹುಳ ಉತ್ಪತ್ತಿ ಆಗುತ್ತೆ. ಅದಕ್ಕೆ ಅದನ್ನ ಒಣಗಿಸಿ ಅದನ್ನ ಭೂಮಿಲಿ ಚೆಲ್ಲಬೇಕು. ಚೆಲ್ಲಿವಾಗ ಸಮೃದ್ಧತೆ ಮತ್ತೆ ಪಾಯ್ಸನ್ ಹೋಗುತ್ತದೆ. ಈಗ ಫಾರ್ ಎಕ್ಸಾಂಪಲ್ ಹಿಂದೆಗಡೆ ಪಾತ್ರೆಗಳಿಗೆಲ್ಲ ಕಲ ಎಲ್ಲ ಮಾಡಿಸ್ತಾ ಇದ್ದಾರೆ, ಅವಾಗ ಹಸು ಎಲ್ಲ ತಟ್ಟಿ ಮಾಡ್ತಾರೆ. ಯಾಕಂದ್ರೆ ಆ ಸೀಸದ ಅಂಶವನ್ನ ತೆಗೆಯುವಂತ ಶಕ್ತಿ ಹಸುವಿನ ಗೊಬ್ಬರಕ್ಕೆ, ಮನೆ ಮುಂದೆನೂ ಸಗಣಿ ಸಾರಿಸೋರು ಅವಾಗೆಲ್ಲ ಆ ಬ್ಯಾಕ್ಟೀರಿಯಾಸ್ನ ಅವಾಯ್ಡ್ ಮಾಡೋದಕ್ಕೆ ಅಂತ ಒಂದು ಶಕ್ತಿ ಹಸುವಿನ ಗೊಬ್ಬರದಲ್ಲಿದೆ. ಮತ್ತೆ ಅರಿಶಿನವನ್ನ ಮತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನ ಇವೆಲ್ಲ ಮಿಶ್ರಣ ಮಾಡಿ ಭೂಮಿಯಲ್ಲಿ ಹರಡಬೇಕು. ಹರಡಿ ಒಂದಷ್ಟು ದಿನ ಅಂತ ಬಿಡಬೇಕು. ಬಿಟ್ಟು ಮತ್ತೆ ನೋಡಿ, ಪ್ರಾಚೀನ ಕುರಿ ಸಾಕಾಣಿಕೆ ಎಷ್ಟು ಬುದ್ಧಿವಂತರವರು, ಅಲ್ಲಿ ಕುರಿಗಳನ್ನ ಕಟ್ತಾ ಇದ್ರು 1-2 ದಿನಗಳನ್ನ ಆ ಭೂಮಿಲಿ. ಯಾಕಂದ್ರೆ ಅದು ಗಂಜಲ ಮತ್ತು ಗೊಬ್ಬರ ಬಹಳ ಸಮೃದ್ಧವಾದ ಅಮೃತಕ್ಕೆ ಸಮಾನ ಅಂತ ಒಂದು ವ್ಯವಸ್ಥೆ ಮತ್ತೆ ಬರಬೇಕು. ಬಂದು ಭೂಮಿನ ಸರಿಪಡಿಸ್ಬೇಕು. ಸರಿಪಡಿಸಿದ್ಮೇಲೆ ಮತ್ತೆ ಮಾಲಿನ್ಯ ಆಗದಂತೆ ಪ್ರತಿಯೊಬ್ಬರು ನೋಡ್ಕೊಳ್ಬೇಕು. ಇದು ಮುಖ್ಯವಾಗಿ ಸರ್ಕಾರದ ಸಲಹೆ ಸಹಕಾರ ರೈತರಿಗೆ ಬಹಳ ಮುಖ್ಯ ಆಗುತ್ತೆ. ಕೈಗಾರಿಕೆಗಳದ್ದು ಹೊಣೆ ಕೂಡ ಬಹಳ ಇದೆ ಮೇಡಮ್. ಅದೇ ಒಟ್ಟಾರೆ ಸರ್ಕಾರದ್ದು, ಸರ್ಕಾರ ಸಾಮಾಜಿಕ ಜವಾಬ್ದಾರಿ ಕೈಗಾರಿಕೆ. ಇನ್ನು ಸುಮಾ ಮೇಡಮ್, ಈಗ ಗೃಹಿಣಿಯರಿಗೆ ಮನೆಯಲ್ಲಿ ಯಾವ ರೀತಿ ತರಕಾರಿಗಳನ್ನ ಕ್ಲೀನ್ ಮಾಡ್ಕೊಳ್ಬೇಕು, ಏನ್ ಟಿಪ್ಸ್ ಕೊಡ್ತೀರಾ ನೀವು? ಅಂದ್ರೆ ನೀವೇನು ಫಾಲೋ ಮಾಡ್ತೀರಾ? ನಾನಂತೂ ಒಂದು ಅಕ್ಕಿ ಬೇಳೆ ಯಾವುದೇ ಒಂದಾಗ್ಲಿ, ಐ ಸೋಕ್ ಮಿನಿಮಮ್ ಫಾರ್ 2 to 3 hours. ಇಲ್ಲ, ವಾರ್ಮ್ ವಾಟರ್, ಬಿಸಿ ನೀರು ಇರೋ ಮಿನರಲ್ಸೇ ಅಷ್ಟು ಮಾತ್ರ ಅದು. ಸೊ ವಾರ್ಮ್ ವಾಟರ್ ವಿತ್ ಸಾಲ್ಟ್. ನನಗೆ ವಿನೈಗರ್ ಐ ಡೋಂಟ್ ಬಿಲೀವ್ ಇನ್ ದಟ್. ಸೊ ಸರ್ ಹೇಳಿದ್ಮೇಲೆ ಇವತ್ತಿಂದ ಹೋದ್ಮೇಲೆ ಹುಣಸೆಯನ್ನು ಯೂಸ್ ಮಾಡಬೇಕು ಅಂತ ಒಂದು ಟೇಕ್ ಅವೇ ತಗೊಂಡಿದ್ದೀನಿ ನನ್ನ ಮನೆಗೆ ಇದು. ಆಮೇಲೆ ಐ ಸಿ ದಟ್ ಬಾಯ್ಲಿಂಗ್ ಪಾಯಿಂಟ್ ಶುಡ್ ಬಿ ವೆರಿ ಗುಡ್. ನಾನು ಯಾವುದು ಸ್ಯಾಲಡ್ಸ್ ಇದೆಲ್ಲ ಬಿಟ್ಬಿಟ್ಟಿದ್ದೀನಿ. ನನಗೆ ಫೈಬರ್ ಇಲ್ಲದೇ ಇದ್ರೂ ಪರವಾಗಿಲ್ಲ, ರೋಗ ಅಂತೂ ಬೇಡ ಅಂತ ನಾನು ಮಾಡೋಕ್ಕೆ ಹೋಗಲ್ಲ. ಸೊ ಐ ಸಿ ದಟ್ ಎವ್ರಿಥಿಂಗ್ ಈಸ್ ಕುಕ್ ಟು ದ ಆಪ್ಟಿಮಲ್ ಟೆಂಪ್ರೇಚರ್. ಒಂಥರ ಆಚೆ ಹೋದ್ರು ಸ್ಯಾಲಡ್ಸ್ ತಿನ್ನೋದು, ಆಮೇಲೆ ಈ ಫುಡ್ ಕಲರ್ ಹಾಕಿರೋದು, ಇದೆಲ್ಲ ಐ ಸ್ಟಾರ್ಟೆಡ್ ಅವಾಯ್ಡಿಂಗ್. ಎಸ್, ಇನ್ನು ಕೃಷ್ಣ ಸರ್, ಈಗ ನಾವು ಮನೇಲೆ ಈ ಮಣ್ಣಿನ ಪರೀಕ್ಷೆ ಅಥವಾ ಸೀಸದ ಪರೀಕ್ಷೆ ಏನಾದರೂ ಮಾಡಬಹುದಾ? ಆ ಥರ ಏನಾದರೂ ಟೆಕ್ನಾಲಜಿ ಇದ್ರ ಬಗ್ಗೆ ನನಗೆ ಡೈರೆಕ್ಟಾಗಿ ನಾಲೆಡ್ಜ್ ಇಲ್ಲ. ಆದರೆ ಐ ಆಮ್ ಶೋರ್ ದೇರ್ ಆರ್ ಆಪರ್ಚುನಿಟೀಸ್. ಈಗ ಸಣ್ಣ ಸಣ್ಣ ಎಕ್ವಿಪ್ಮೆಂಟ್ಗಳನ್ನ ಯೂಸ್ ಮಾಡಿ ಸಾಯಿಲ್ ಟೆಸ್ಟಿಂಗು ಅದೆಲ್ಲ ಮಾಡ್ಬೋದು ಅಂತ. ಈಗ ಏನಾಗಿದೆ, ಈ ಸಿಟಿಗಳಲ್ಲಿ ಅಪಾರ್ಟ್ಮೆಂಟ್ಗಳು ಜಾಸ್ತಿ. ಸೊ ಅವ್ರಿಗೆ ಎಲ್ಲಿ ಸಾಯಿಲ್ ಹುಡುಕ್ಬೇಕು, ಅವರು ಸಾಯಿಲ್ ಎಲ್ಲಿ ಹುಡುಕ್ಬೇಕು ಅನ್ನೋದು ಗೊತ್ತಾಗಲ್ಲ, ಎಲ್ಲಿ ಮಾಡೋದು ಅಂತ. ಮೇಡಮ್ ಟೆರೆಸ್ ಗಾರ್ಡನ್ ಹೇಳ್ತಾ ಇದ್ರು, ಟೆರೆಸ್ ಗಾರ್ಡನ್. ಬಟ್ ಐ ನೋ ಸಮ್ ಫ್ರೆಂಡ್ಸ್ ಆಫ್ ಮೈನ್, ಎಷ್ಟೊಂದು ಜನ, ಬಹಳ ಜನ ಅವ್ರವ್ರ ಬಾಲ್ಕನಿಗಳಲ್ಲಿ ಅವ್ರವ್ರ ಟೆರೆಸ್ಗಳಲ್ಲಿ ಬೆಳೀತಾ ಇರೋದು ನಾನು ಕೇಳಿದ್ದೀನಿ. ಏನೋ ಟೈಮ್ ಇರುತ್ತೆ ಮಾಡ್ತಾರೆ. ಆದರೆ ಈ ಅಪಾರ್ಟ್ಮೆಂಟ್, ನಾನು ಈಗ ಸಾಮಾನ್ಯ ಜನರಿಗೆ ಮನೆ ಕಟ್ಕೊಳ್ಳೋಕ್ಕೆ ಜಾಗ ಇಲ್ಲಿ, ಎಲ್ಲಿ ಸಾಯಿಲ್ ಇದು ಕಟ್ಟಿ ಏನು ಮಾಡ್ತಾರೆ? ನನಗೆ ಕೇಳಿದ್ರೆ ಇದ್ರದ್ದೆಲ್ಲ ಜವಾಬ್ದಾರಿ ಜಾಸ್ತಿ ಕೈಗಾರಿಕರು, ರೈತರು, ಸರ್ಕಾರದ ಮೇಲಿದೆ. ಅವ್ರವ್ರ ಮನೆಗಳು ಕಟ್ಕೊಂಡಿರ್ತಾರೆ. ಬಾಡಿಗೆ ಮನೆಯಲ್ಲಿ ಇರೋರಿಗೆ ಓನರ್ಸ್ಗಳು ಬಿಡೋದಿಲ್ಲ. ಯಾಕಂದ್ರೆ ಹೋಗ್ತಾ ಹೋಗ್ತಾ ನಾವು ತಗೊಂಡು ಹೋಗಕ್ಕಾಗಲ್ಲ, ಎಲ್ಲಿ ಅಂತ ತಗೊಂಡು ಹೋಗ್ತೀವಿ. ಇಟ್ಸ್ ನಾಟ್ ಸೆಕ್ಯೂರ್ಡ್ ಪ್ಲೇಸ್. ಬಟ್ ದೇರ್ ಶುಡ್ ಬಿ ಸಮ್ ಟೆಕ್ನಾಲಜಿ, ಇದೆಲ್ಲ ಅವೈಲಬಿಲಿಟಿ, ಎಕ್ವಿಪ್ಮೆಂಟ್ ಆಗಲಿ, ಸೊಲ್ಯೂಷನ್ಸ್ ಆಗಲಿ ಇರಬಹುದು. ನನಗೆ ಕೇಳಿದ್ರೆ ನಮ್ಮ ಈಗ ನಡೀತಾ ಇರೋ ಈ ಕಂಡೀಷನ್ನಲ್ಲಿ ಈ ಪ್ರತಿಯೊಂದು ಮನೆಗಳು ತಮ್ಮ ಮನೆಗಳಲ್ಲಿ ಸಾಯಿಲ್ ಟೆಸ್ಟ್ ಮಾಡೋ ಅಷ್ಟು ಒಂದು ಟೈಮು ಆಗಲಿ, ಎನರ್ಜಿ ಆಗಲಿ, ಮಾಡೋ ಅಷ್ಟು ಮೋಟಿವೇಶನ್ ಆಗಲಿ ಇಲ್ಲ ಅಂತ ಏನೋ ಮೇಡಮ್ ಹೇಳ್ತಾ ಇದ್ರು. ಇದೆಲ್ಲ ಹೇಳಿ ನಮಗೂ ಹೆದರಿಕೆ ಆಗೋಗಿದೆ. ಇವಾಗ ನಾವು ಬೆಳಗಾನ ಸೌತೆಕಾಯಿ, ಕ್ಯಾರೆಟ್, ರ್ಯಾಡಿಶ್ ಅಂತ ತಿಂತಾ ಇದ್ವಿ. ಈಗ ಯೋಚನೆ ಮಾಡೋ ಇದು ಬಂದ್ಬಿಟ್ಟಿದೆ. ಬಾಯ್ಲಿಂಗ್ ಪಾಯಿಂಟ್ ಅಲ್ಲದೆ ಹೆಂಗೆ ತಿಂದರೂ ಕಷ್ಟ ಇದೆಯಾ ಅಂತ ಆಗ್ತಾ ಇದೆ. ಸೊ ಸಾರ್ ಹೇಳ್ದಾಗೆ ಈಗಾಗಲೇ ಸುಮಾರು ಗೋಶಾಲೆಗಳಿವೆ, ಸುಮಾರು ಕುರಿ ಸಾಕಾಣಿಕೆ ಕೇಂದ್ರಗಳಿವೆ. ಆ ಥರದ ಹ್ಯೂಜ್ ಕ್ವಾಂಟಿಟಿಲಿ ಗೊಬ್ಬರ ಮಾಡಿ ನಾವು ಯಾಕೆ ಮಿಕ್ಸ್ ಮಾಡಿ, ವೈ ಕಾಂಟ್ ವಿ ಇಂಪ್ರೂವ್ ದ ಕ್ವಾಲಿಟಿ ಆಫ್ ದ ಸಾಯಿಲ್ ವಿಚ್ ಇಸ್ ದ ಮೇನ್ ಕಲ್ಪ್ರಿಟ್ ಫಾರ್ ದಿಸ್ ಅಂತ ನನ್ನ ಭಾವನೆ ಮೇಡಮ್. ಎಸ್, ಇನ್ನು ರಾಜ್ ಸರ್, ಕೊನೆಯದಾಗಿ ಏನು ಹೇಳ್ತೀರಾ ನೀವು? ಮೇಡಮ್, ಈಗ ನಾನು ಹಿಂದೆ ಹೇಳಿದಾಗೆ, ಈಗ ಸಾರ್ ಹೇಳಿದ್ರು, ಮೇಡಮ್ ಅವರು ಸಹ ಎಲ್ಲ ಭಾಳ ಚೆನ್ನಾಗಿ ಹೇಳಿದ್ರು. ಪ್ರಜೆಗಳು ಮೊದಲು ಮನಸ್ಸು ಮಾಡಬೇಕು. ಈಗ ಗೃಹ ಕೃಷಿ ಯಾವ ರೀತಿ ಅಂದರೆ, ನಮ್ಮ ಮನೇಲಿ ಬರುವಂಥದ್ದು ಹಸೆ ಕಸ. ಹಸೆ ಕಸನ ಒಟ್ಟಾರೆ
ನೀವೊಂದು ಅದಕ್ಕೆ ಆದಂಥ ಪ್ರತ್ಯೇಕವಾದಂಥ ಮಿಕ್ಸಿಯನ್ನಿಟ್ಟು ಅದನ್ನ ಪುಡಿ ಮಾಡಿ ಒಣಗಿಸ್ಬೇಕು, ನೇರವಾಗಿ ಹಾಕ್ಬಾರ್ದು, ಒಣಗಿಸ್ಬಿಟ್ಟು ಸೊ ಅದನ್ನು ಪುಡಿ ಗಿಡಗಳಿಗೆಲ್ಲ ಪುಡಿ ರೀತಿಯಲ್ಲಿ ಹಾಕ್ಕೊಳ್ಬೋದು. ಮತ್ತು ಮಣ್ಣು ಚೆನ್ನಾಗಿದೆ ಅನ್ನೋಕ್ಕೆ ಒಂದೇ ಒಂದು ಕಾರಣ, ಯಾವುದೇ ಒಂದು ಗಿಡ ನೀವು ಹಾಕ್ದಾಗ ಒಣಗುತ್ತೆ ಅಂದರೆ ಸೊ ಅಲ್ಲಿ ಆ ಗಿಡಕ್ಕೆ ಆಮ್ಲಜನಕ ಸಿಗ್ತಾ ಇಲ್ಲ ಅಂತ, ನೀರು ಸರಿಯಾಗಿ ಸಿಗ್ತಾ ಇಲ್ಲ, ಪೌಷ್ಟಿಕಾಂಶಗಳು ಸರಿಯಾಗಿ ಸಿಗ್ತಾ ಇಲ್ಲ, ಮಣ್ಣಿನ ಗುಣಮಟ್ಟ ಸರಿ ಇಲ್ಲ ಅಂತ, ಇಷ್ಟೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು. ಅವಾಗ ನಾವು ಏನು ಮಾಡ್ಬೇಕಂದ್ರೆ ಮಣ್ಣನ್ನು ತೊಗೊಂಡೋಗಿ ಲ್ಯಾಬ್ ಬೆಂಗಳೂರಲ್ಲಿ ಇದೆ ಲ್ಯಾಬು, ಟೆಸ್ಟ್ ಮಾಡ್ಬೋದು. ಇದರಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಇದೆಯಾ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಇದೆಯಾ ಅವ್ರು ಹೇಳ್ತಾರೆ. ಕರೆಕ್ಟ್ ಆಗಿದ್ರೆ ನಾವು ಪೌಷ್ಟಿಕಾಂಶಗಳನ್ನ ಅದಕ್ಕೆ ಕೊಡ್ತಾ ಇಲ್ಲ, ಸಮಯಕ್ಕೆ ಸರಿಯಾಗಿ ನೀರನ್ನು ಕೊಡ್ತಾ ಇಲ್ಲ, ಸೂರ್ಯನ ಬೆಳಕು ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕು ಸಿಗ್ತಾ ಇಲ್ಲ, ಅಥವಾ ಹೆಚ್ಚಾಗಿ ಸಿಕ್ಕಿದ್ರೆ ಒಣಗೋಗುತ್ತದೆ. ಆಗ ಇವೆಲ್ಲ ಪರೀಕ್ಷೆಗಳನ್ನು ಮಾಡಿದ್ರೆ ಖಂಡಿತ ಮೇಡಮ್ ಅವ್ರು ಹೇಳಿದಾಗೆ ಸಾರ್ ಹೇಳಿದಾಗೆ ಅದನ್ನ ಅಭಿವೃದ್ಧಿ ಪಡಿಸಬಹುದು. ಆಮೇಲೆ ನಾವು ಸಹ 30-40 ನೋಡಿ ಟೊಮೊಟೊ ಬೆಳೀತಾ ಇದ್ದು, ಪುದೀನ, ಕೊತ್ತಂಬರಿ, ಕರಿಬೇವು, ಶುಂಠಿ, ಹಸಿಮೆಣಸಿನಕಾಯಿ ಮತ್ತೆ ಅರಿಶಿನ ಇಷ್ಟು ಬೆಳೀತಾ ಇದ್ದ ನಾವು. ಒಂದು ಆಚೆ ಕಡೆ ಎಲ್ಲೂ ನಾವು ಕೊಂಡ್ಕೊಳ್ತಾ ಇರಲಿಲ್ಲ, ಅಷ್ಟು ಬೆಳೀತಾ ಇದ್ದು, ಬೆಳಿಬಹುದು. ಇದರಿಂದ ಆರೋಗ್ಯ ಆಯುಷ್ಯನೂ ಹೆಚ್ಚಾಗುತ್ತೆ. ಹೌದು, ಓಕೆ, ಥ್ಯಾಂಕ್ ಯು ಸೋ ಮಚ್. ಇನ್ನು ಇಷ್ಟೊತ್ತು ನಮ್ಮ ಡಿಸ್ಕಷನಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ, ಆದರೆ ದಿನಕ್ಕೊಂದು ಈ ರೀತಿ ವರದಿಗಳು ಬರ್ತಾ ಇರೋದು ನಿಜಕ್ಕೂ ನಮ್ಮೆಲ್ಲರನ್ನು ಕೂಡ ಭಯಪಡಿಸ್ತಾ ಇದೆ. ಹೀಗಾಗಿ ವೈದ್ಯರು ನೀಡುವಂತಹ ಸಲಹೆಗಳನ್ನು ಫಾಲೋ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.